ಈ ಹೊಸ ಜೀವ ಅಥವಾ ಹೊಸ ಜನ್ಮ ನಾವು ಪಡ್ಕೊಂಡಿದ್ದೀವ? ನಮಗೆ ಆಲ್ರೆಡಿ ಒಂದು ನಮ್ಮಲ್ಲಿ ಜೀವ ಇದೆ, ಆದರೆ ಈ ಜೀವ ಕೊಡಲಿಕ್ಕಲ್ಲ ಯೇಸು ಕ್ರಿಸ್ತರು ಬಂದಿದ್ದು. ಇದು ಪ್ರಾಣಿಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಆದರೆ ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನರಾಗೋದರ ಮುಖಾಂತರ ನಮಗೆ ಹೊಸ ಒಂದು ಜನ್ಮ ಅಥವಾ ಹೊಸ ಒಂದು ಲೈಫ್, ನ್ಯೂ ಬರ್ತ್, ನ್ಯೂ ಲೈಫ್ ನಮಗೆ ಕೊಡಲಿಕ್ಕೋಸ್ಕರ ಅವರು ಪುನರುತ್ಥಾನರಾಗಿದ್ದು. ಈ ಹೊಸ ಜನ್ಮ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಕೇಳಿದರೆ ಹೊಸ ಒಂದು ನಿರೀಕ್ಷೆಗೆ ಕರ್ಕೊಂಡು ಹೋಗುತ್ತೆ. ಅಥವಾ ಯಾರು ನಿಜವಾಗಲೂ ಈ ಒಂದು ಹೊಸ ಜನ್ಮವನ್ನು ಪಡ್ಕೊಂಡಿದ್ದಾರೋ ಅವರಲ್ಲಿ ಒಂದು ಹೊಸ ನಿರೀಕ್ಷೆ ಬರುತ್ತೆ. ದೋಸ್ ಹು ಹ್ಯಾವ್ ರಿಸೀವ್ಡ್ ದಟ್ ನ್ಯೂ ಲೈಫ್, ಯು ಹ್ಯಾವ್ ನ್ಯೂ ಹೋಪ್, ಎ ಲಿವಿಂಗ್ ಹೋಪ್. ಅದು ಈ ಲೋಕಕ್ಕೆ ಸಂಬಂಧಪಟ್ಟ ಒಂದು ನಿರೀಕ್ಷೆ ಅಲ್ಲ. ನಾವೆಲ್ಲರೂ ಕೂಡ ಕಳೆದ ಭಾನುವಾರ ಈಸ್ಟರ್ ಹಬ್ಬ ಮಾಡಿದ್ದೀವಿ. ಯೇಸು ಸ್ವಾಮಿಯ ಪುನರುತ್ಥಾನದ ಹಬ್ಬವನ್ನು ಬಹಳ ಸಂತೋಷವಾಗಿ ಕೊಂಡಾಡಿದ್ದೀವಿ. ತುಂಬ ಸಂತೋಷ. ಆ ಯೇಸು ಕ್ರಿಸ್ತನ ಪುನರುತ್ಥಾನ ಯಾತಕ್ಕಾಗಿ, ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ನನಗೆ ಏನು ಲಾಭ, ನಾನು ಆ ಲಾಭ ನಿಜವಾಗ್ಲೂ ಪಡ್ಕೊಂಡಿದ್ದೀನಾ ಅಂತ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡೋಣ. ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ರಿಂದ ಇರತಕ್ಕಂಥ ವಾಕ್ಯಗಳು. 1 Peter chapter 1 verse 3 onwards. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. By His great mercy He has given us a new birth into a living hope through the resurrection of Jesus Christ from the dead. ಅದ್ಭುತಕರವಾದ ಒಂದು ಸತ್ಯ. ಯೇಸು ಕ್ರಿಸ್ತರನ್ನು ದೇವರು ಪುನರುತ್ಥಾನಗೊಳಿಸುವುದರ ಮುಖಾಂತರ ನಮಗೇನು ಮಾಡಿದ್ದಾರೆ, ನಮಗೇನು ಲಾಭ ಕೇಳಿದರೆ ಇದೇ ದೊಡ್ಡ ಲಾಭ. ಇದಕ್ಕಿಂತ ದೊಡ್ಡ ಲಾಭ ಇನ್ನೇನೂ ಇಲ್ಲ, ಬೇಕಾಗಿಯೂ ಇಲ್ಲ. ಯಾಕೆ ಇದಕ್ಕಿಂತ ದೊಡ್ಡ ಲಾಭ ಏನೂ ಇಲ್ಲ ಅಂತ ಹೇಳಿದೆ ಅಂದರೆ, ಇದರ ಮುಖಾಂತರ ಯೇಸುವನ್ನು ಮರಣದಿಂದ ಎಬ್ಬಿಸುವುದರ ಮುಖಾಂತರ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಕೇಳಿದರೆ ಒಂದು ಜೀವ ಕೊಟ್ಟಿದ್ದಾರೆ. ನ್ಯೂ ಲೈಫ್, ಹೊಸ ಜೀವ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮ ಅಥವಾ ಹೊಸ ಒಂದು ಜೀವ ನಮಗೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ, ಈ ಹೊಸ ಜೀವ ಅಥವಾ ಹೊಸ ಜನ್ಮ ನಾವು ಪಡ್ಕೊಂಡಿದ್ದೀವ? ನಮಗೆ ಆಲ್ರೆಡಿ ಒಂದು ನಮ್ಮಲ್ಲಿ ಜೀವ ಇದೆ, ಎಲ್ಲರಲ್ಲೂ ಜೀವ ಇದೆ, ಅದಕ್ಕೇನೆ ಇಲ್ಲಿ ಕೂತ್ಕೊಂಡಿದ್ದೀವಿ, ಇಲ್ಲ ಅಂದರೆ ಸಮಾಧಿಲಿ ಇರ್ತಾಯಿದ್ವಿ. ಸೊ ನಮಗೆ ಜೀವ ಇದೆ, ಆಲ್ರೆಡಿ ನಮಗೆ ಜೀವ ಇದೆ, ನಾವು ಜನ್ಮ ಪಡ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಆದರೆ ಈ ಜೀವ, ನೀವು ನಾಯಿ ಮರಿಯನ್ನು ಕರ್ಕೊಂಡು ಬಂದು ಇಲ್ಲಿ ಇರಿಸ್ಕೊಂಡ್ರೂ ಕೂಡ ಅದು ಕೂಡ ಇಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನಾಯಿನ ಸಾಕೋದು, ಬೆಕ್ಕು ಸಾಕೋದು ಇದ್ದರೆ ಅದನ್ನು ಕರ್ಕೊಂಡು ಬಂದರೆ ಅದು ಕೂಡ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಯಾಕೆ ಅಂದರೆ ಅದಕ್ಕೂ ಜೀವ ಇದೆ. ಕರೆಕ್ಟಾ? ನಮಗೂ ಜೀವ ಇದೆ. ಆದರೆ ಈ ಜೀವ ಕೊಡಲಿಕ್ಕಲ್ಲ ಯೇಸು ಕ್ರಿಸ್ತರು ಬಂದಿದ್ದು. ಈ ಜೀವ ನಮ್ಗೆ ಆಲ್ರೆಡಿ ಇದೆ. ಇದು ಪ್ರಾಣಿಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಆದರೆ ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನರಾಗೋದರ ಮುಖಾಂತರ ನಮಗೆ ಹೊಸ ಒಂದು ಜನ್ಮ ಅಥವಾ ಹೊಸ ಒಂದು ಲೈಫ್, ನ್ಯೂ ಬರ್ತ್, ನ್ಯೂ ಲೈಫ್ ನಮಗೆ ಕೊಡಲಿಕ್ಕೋಸ್ಕರ ಅವರು ಪುನರುತ್ಥಾನರಾಗಿದ್ದು. ಈ ಹೊಸ ಜನ್ಮ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಕೇಳಿದರೆ ಹೊಸ ಒಂದು ನಿರೀಕ್ಷೆಗೆ ಕರ್ಕೊಂಡು ಹೋಗುತ್ತೆ. ಅಥವಾ ಯಾರು ನಿಜವಾಗಲೂ ಈ ಒಂದು ಹೊಸ ಜನ್ಮವನ್ನು ಪಡ್ಕೊಂಡಿದ್ದಾರೋ ಅವರಲ್ಲಿ ಒಂದು ಹೊಸ ನಿರೀಕ್ಷೆ ಬರುತ್ತೆ. ದೋಸ್ ಹು ಹ್ಯಾವ್ ರಿಸೀವ್ಡ್ ದಟ್ ನ್ಯೂ ಲೈಫ್, ಯು ಹ್ಯಾವ್ ನ್ಯೂ ಹೋಪ್, ಎ ಲಿವಿಂಗ್ ಹೋಪ್. ಅವರ ಒಳಗಡೆ ಒಂದು ಜೀವಂತವಾದ ನಿರೀಕ್ಷೆ ಇರುತ್ತೆ.
ಅದು ಈ ಲೋಕಕ್ಕೆ ಸಂಬಂಧಪಟ್ಟ ಒಂದು ನಿರೀಕ್ಷೆ ಅಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟ ಯಾವ ನಿರೀಕ್ಷೆನೂ ಅಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟ ನಿರೀಕ್ಷೆ ಅಂದರೆ ನಾಳೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಲ್ವಾ, ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡೋಣ, ದೇವರೆಲ್ಲ ಒಳ್ಳೇದು ಮಾಡ್ತಾರೆ, ಅಥವಾ ಒಳ್ಳೆ ಮಳೆ ಬರುತ್ತೆ, ಬೆಳೆ ಬರುತ್ತೆ, ಮಕ್ಕಳೆಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ, ಒಳ್ಳೆ ಜಾಬ್ ಸಿಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ. ಈ ನಿರೀಕ್ಷೆ ಸಾಧಾರಣವಾಗಿ ಎಲ್ಲ ಮನುಷ್ಯರಿಗೂ ಇರುತ್ತೆ. ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಈ ರೀತಿಯ ಲೌಕಿಕವಾದ ನಿರೀಕ್ಷೆ ಇರುತ್ತೆ. ಆದರೆ ಯೇಸು ಕ್ರಿಸ್ತರ ಪುನರುತ್ಥಾನದಿಂದ ನಮಗೆ ಈ ನಿರೀಕ್ಷೆ ಎಲ್ಲ ಸಿಕ್ಕಿರೋದು ಒಂದು ಹೊಸ ನಿರೀಕ್ಷೆ. ಆ ನಿರೀಕ್ಷೆ ಏನು ಅಂತ ನಾವು ನೋಡೋಣ, ಈ ಜನ್ಮ ಏನು ಅಂತಲೂ ನೋಡೋಣ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಎಷ್ಟೋ ವರ್ಷದಿಂದ ಕ್ರೈಸ್ತರಾಗಿದ್ದೀವಿ. ನಿಮಗೊಂದು ಪ್ರಶ್ನೆ ಏನು ಕೇಳಿದರೆ, ನಿಮಗೆ ಈ ಹೊಸ ಜನ್ಮ ಸಿಕ್ಕಿದೆಯಾ? ಹ್ಯಾವ್ ಯು ರಿಸೀವ್ಡ್ ದ್ಯಾಟ್ ನ್ಯೂ ಲೈಫ್? ನಿಮಗೆ ಆ ಹೊಸ ಜನ್ಮ ಸಿಕ್ಕಿದೆಯಾ? ಪ್ರಶ್ನೆ. ನಿಮ್ಮೊಳಗಡೆ ಆ ಹೊಸ ನಿರೀಕ್ಷೆ ಸಿಕ್ಕಿದೆಯಾ? ಆ ಹೊಸ ನಿರೀಕ್ಷೆ ಇದೆಯಾ? ಈಗ ನೀವು ಬದುಕ್ತಾ ಇರೋದು ಆ ಜೀವನ ಅಥವಾ ನೀವು ಪಡೆದಂಥ ಹೊಸ ಒಂದು ಜನ್ಮ ಇದೆಯಲ್ವಾ, ಆ ಹೊಸ ಜನ್ಮ ಪಡೆದ ಒಂದು ಜೀವನ ಇದೆಯಲ್ವಾ, ಅದನ್ನು ಜೀವಿಸ್ತಾ ಇದ್ದೀರಾ ಅಥವಾ ಹಳೆಯದನ್ನು ಜೀವಿಸ್ತಾ ಇದ್ದೀರಾ? ಹಳೆದಂದ್ರೇನು? ನಾನು ಆವಾಗಲೇ ಎಕ್ಸಾಂಪಲ್ ಹೇಳಿದ್ನಲ್ವಾ, ನಮಗೀಗ ಆಲ್ರೆಡಿ ಜೀವ ಇದೆ ಈ ಶರೀರದಲ್ಲಿ, ಪ್ರಾಣಿಗಳಿಗೂ ಇದೆ, ನಮಗೂ ಇದೆ. ಆ ಜೀವನದಲ್ಲಿ ಏನಿರುತ್ತೆ? ಲೋಕಕ್ಕೆ ಸಂಬಂಧಪಟ್ಟ ಆಸೆಗಳು, ಬಯಕೆಗಳು ಎಲ್ಲ ಇರುತ್ತೆ. ಲೋಕಕ್ಕೆ ಸಂಬಂಧಪಟ್ಟ ನಿರೀಕ್ಷೆಗಳು ಇರುತ್ತೆ. ನಾಳೆ ಒಳ್ಳೆಯದಾಗುತ್ತೆ, ನಾಳೆ ನಾವು ಮೇಲೆ ಬರ್ತೀವಿ. ಈ ರೀತಿ ಪ್ರಪಂಚಕ್ಕೆ ಸಂಬಂಧಪಟ್ಟ, ಈ ಜೀವಕ್ಕೆ ಸಂಬಂಧಪಟ್ಟ ಎಲ್ಲ ನಿರೀಕ್ಷೆಗಳು ಅದಕ್ಕೆ ಸಂಬಂಧಪಟ್ಟಿದ್ದಿದೆ. ಆದರೆ ನಿಜವಾಗಲೂ ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಒಂದು ಪ್ರಭಾವ, ರೆಸರೆಕ್ಷನ್ ಪವರ್ ಅಥವಾ ಎಫೆಕ್ಟ್ ಆಫ್ ಹಿಸ್ ರೆಸರೆಕ್ಷನ್, ರಿಸಲ್ಟ್ ಆಫ್ ಹಿಸ್ ರೆಸರೆಕ್ಷನ್, ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಒಂದು ರಿಸಲ್ಟ್ ಇದೆಯಲ್ವಾ, ಅದು ಯಾರ ಜೀವನದಲ್ಲಿ ನಿಜವಾಗ್ಲೂ ಸ್ವೀಕಾರ ಆಗಿದೆಯೋ, ಯಾರು ಪಡ್ಕೊಂಡಿದ್ದಾರೋ ಅವರಿಗೆ ಇನ್ನೊಂದು ಲೈಫ್ ಸಿಗುತ್ತೆ, ಹೊಸ ಒಂದು ಲೈಫ್ ಸಿಗುತ್ತೆ. ಆ ಲೈಫ್ ಇದೆಯಲ್ವಾ, ಅದು ಒಂದು ಮಾನುಷಿಕವಾದ ಲೈಫ್ ಅಲ್ಲ, ಅದು ಪ್ರಾಪಂಚಿಕವಾದ ಲೈಫ್ ಅಲ್ಲ, ಅಳಿದು ಹೋಗುವ ಲೈಫ್ ಅಲ್ಲ. ಅದೇ ರೀತಿಯಲ್ಲಿ ಒಂದು ನಿರೀಕ್ಷೆ ಸಿಗುತ್ತೆ, ಹೊಸ ನಿರೀಕ್ಷೆ ಸಿಗುತ್ತೆ. ಅದು ಈ ಲೋಕಕ್ಕೆ ಸಂಬಂಧಪಟ್ಟ ನಿರೀಕ್ಷೆ ಅಲ್ಲ, ಅಳಿದು ಹೋಗುವಂಥ ನಿರೀಕ್ಷೆ ಅಲ್ಲ, ಶಾಶ್ವತವಾಗಿ ಇರುವಂಥ ನಿರೀಕ್ಷೆ. ಮುಂದೆ ನಾವು ಓದಿದರೆ ಗೊತ್ತಾಗುತ್ತೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾಯ್ದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಮಹಿಮಾ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಇದು ಎರಡು ಕಾರ್ಯಗಳು ನಮಗೆ ನಿರೀಕ್ಷಿಸಲಿಕ್ಕಾಗಿ ದೇವರು ಕೊಟ್ಟಿದ್ದಾರೆ. ಏನನ್ನು ನಿರೀಕ್ಷಿಸಬೇಕು ಕೇಳಿದರೆ ಇದೇ ನಮ್ಮ ನಿರೀಕ್ಷೆ. ಏನು ನಮ್ಮ ನಿರೀಕ್ಷೆ? ದೇವರು ಕರೆದಿರುವ ನನಗೆ ದೇವರು ರಿಸರ್ವ್ ಮಾಡಿಟ್ಟಿದ್ದಾರೆ. ಏನಂತ? ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನನ್ನನ್ನು ಏನಾಗಿ ಮಾಡಿದ್ದಾರೆ? ಬಾಧ್ಯರನ್ನಾಗಿ ದೇವರು ಮಾಡಿದ್ದಾರೆ. ಹಕ್ಕುದಾರರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಒಂದು. ಎರಡನೇದಾಗಿ, ದೇವರು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ಯೇಸುಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿರುವ ನನಗೆ ಲಭಿಸುವಂತೆ ತಮ್ಮ ಶಕ್ತಿಯಿಂದ ನನ್ನನ್ನು ಕಾಪಾಡುತ್ತಾರೆ. ಇದು ಎರಡೂ ಒಂದು ದೊಡ್ಡ ಆಶೀರ್ವಾದನೇ. ದೇವರು ನಮ್ಮನ್ನು ಈ ಲೋಕದ ಕೇಡಿನಿಂದಲೂ ಕಾಪಾಡ್ತಾರೆ. ಯಾರನ್ನ ಕಾಪಾಡ್ತಾರೆ? ವಿಶ್ವಾಸ ಇಟ್ಟಿರುವ ನಮ್ಮನ್ನು. ಯಾರಿಗೆ ಈ ನಿರೀಕ್ಷೆ? ಸ್ವಂತ ಜನರಿಗೆ, ಅವರ ಸ್ವಂತ ಜನರಿಗೆ ಸ್ವರ್ಗದಲ್ಲಿ ಕಾದಿರಿಸಲಾಗಿರುವ. ಎಲ್ಲಿ ಕಾದಿರಿಸಲಾಗಿರುವ? ನಮಗೇನೂ ಇಲ್ಲ ಇಲ್ಲಿ. ನಿಜವಾದ ವಿಶ್ವಾಸಿಗಳಿಗೆ ಈ ಪ್ರಪಂಚದಲ್ಲಿ ದೇವರು ಏನೂ ಇಟ್ಟಿಲ್ಲ. ನೀವು ಯೋಚನೆ ಮಾಡ್ಬೋದು, ನಮಗಾಗಿಂತ ದೇವರು ಒಂದು ಮನೆ ಇಟ್ಟಿರ್ಬೋದಲ್ವ ಅಂತ. ಇಟ್ಟಿದ್ದಾರೆ, ಆದರೆ ಇಲ್ಲಿ ಇಟ್ಟಿಲ್ಲ. ಹುಡುಕಬೇಡಿ ಆಯಿತಾ? ನಮಗಾಗಿ ಇಲ್ಲಿ ಏನಾದರೂ ಇಟ್ಟಿರ್ಬೋದಲ್ಲ ದೇವರು ಈ ಕೊಚ್ಚೆಗುಂಡಿಯಲ್ಲಿ ನಮಗೇನು ಇಡ್ಲಿಕ್ಕೆ ಇಷ್ಟಪಟ್ಟಿಲ್ಲ, ಏನೂ ಇಟ್ಟಿಲ್ಲ. ನಾವಿಲ್ಲೇ ಹುಡುಕ್ತಾ ಇದ್ದೀವಿ ಇನ್ನೂ ಕೂಡ. ದೇವರು ಇಟ್ಟಿದ್ದಾರೆ ಅಂತ. ಕೆಲವರು ಬೋಧನೆಗಳು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ. ಕೆಲವೊಂದು ಬೋಧನೆಗಳು ನಮಗೆ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲ ಸಿಗ್ತಾ ಇದೆ. ದೇವರು ನಮಗೆ ಒಳ್ಳೇದಿಟ್ಟಿದ್ದಾರೆ. 100ಕ್ಕೆ 100 ಸತ್ಯ, ಒಳ್ಳೇದಿಟ್ಟಿದ್ದಾರೆ. ಆದರೆ ಈ ಪ್ರಪಂಚದಲ್ಲ. ದೇವರು ಒಳ್ಳೇದಿಟ್ಟಿದ್ದಾರೆ ಎಲ್ಲಿ ಕೇಳಿದರೆ ಸ್ವರ್ಗದಲ್ಲಿ. ಇಲ್ಲಿ ಒಳ್ಳೇದೇನು ಇಡೋಕ್ಕಾಗಲ್ಲ.
ನೀವೊಂದು ಅಡುಗೆ ಮಾಡಿ ಫ್ರಿಡ್ಜ್ ಇಲ್ಲದೆ ಇದ್ದರೆ ನಿಮಗೆ ಗೊತ್ತು, ಅಡುಗೆ ಮಾಡಿ ಒಳ್ಳೆ ಬಿರಿಯಾನಿ ಮಾಡಿ ಒಳ್ಳೆ ಸಾಂಬಾರು ಮಾಡಿ ಇಡ್ತೀರಾ. 4 ದಿನ ಆದಮೇಲೆ ತಿನ್ನಲಿಕ್ಕಾಗುತ್ತಾ? 4 ದಿನ ಆದಮೇಲೆ ತಿನ್ನಲಿಕ್ಕಾಗೋದಿಲ್ಲ. ಏನಾಗುತ್ತೆ? ಹಳಸೋಗಿರುತ್ತೆ ಅಲ್ವಾ? ಫ್ರಿಡ್ಜಲ್ಲಿಟ್ಟರೆ ಸ್ವಲ್ಪ ದಿವಸ ಬ್ಯಾಲೆನ್ಸ್ ಮಾಡ್ಬೋದು. ನೀವು ಎಷ್ಟೇ ಒಳ್ಳೆ ಅಡುಗೆ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಅದು ಹಾಳಾಗುತ್ತೆ. ನೀವು ಅಂಗಡಿಯಿಂದ ಏನೇ ಒಂದು ಒಳ್ಳೆಯದು ಅಂತ ಒಂದು ಐಟಮ್ ತೊಗೊಬನ್ನಿ, ತುಂಬ ಒಳ್ಳೆ ಮೊಬೈಲ್ ಫೋನ್ ಅಂತ ತೊಗೊಂಡು ಬನ್ನಿ, ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ? ಅದು ಹಾಳಾಗುತ್ತೆ. ನೀವು ಮದುವೆ ಮಾಡಿಸ್ಕೊಂಡು ಬನ್ನಿ, ತುಂಬ ಒಳ್ಳೆ ಹುಡುಗಿ ಅಂತ ಕಟ್ಕೊಂಡು ಬನ್ನಿ, ನಿಮ್ಮ ಮಗಂಗೋ ಮಗಳಿಗೋ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಿಲ್ಲ, ದೇವರೇ ಕೊಟ್ಟಿದ್ದು ಅಂತ ತಗೊಂಡು ಬನ್ನಿ. ತಗೊಂಡು ಬಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅಂತ, ನಿಮಗೆ ಅನುಭವ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದೇ ರೀತಿ ದೇವ್ರು ನಮಗೆ ಕೊಟ್ಟಿರೋ ಮಕ್ಕಳು ತುಂಬ ಒಳ್ಳೆ ಮಗ ತುಂಬ ಒಳ್ಳೆ ಮಗಳು ಅಂತ ಹೇಳ್ತೀವಿ. ಸ್ವಲ್ಪ ವರ್ಷಗಳೆಲ್ಲ ಆಗಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆತನ ಇದೆ ಅಂತ. ನಮ್ಮ ಪ್ರತಿಯೊಂದು ಅಂಗಾಂಗಗಳು ಅಷ್ಟೇ, ಒಳ್ಳೆ ಕಣ್ಣು, ಒಳ್ಳೆ ಕಿವಿ, ಒಳ್ಳೆ ಬಾಯಿ, ಒಳ್ಳೆ ಹಲ್ಲು ಎಲ್ಲ ಒಳ್ಳೆಯದೇ ಅಂತೀವಿ, ಒಳ್ಳೆ ಹೇರ್ ಸ್ಟೈಲ್ ಎಲ್ಲ ಹೇಳ್ತೀವಿ. ಸ್ವಲ್ಪ ವರ್ಷಗಳಾದಮೇಲೆ ಗೊತ್ತಾಗುತ್ತೆ ನಿಮ್ಮ ಕಣ್ಣು ಎಷ್ಟು ಒಳ್ಳೆಯದು, ನಿಮ್ಮ ಕಿವಿ ಎಷ್ಟು ಒಳ್ಳೆಯದು, ಹಲ್ಲು ಎಷ್ಟು ಒಳ್ಳೆಯದು, ತಲೆ ಕೂದಲು ಎಷ್ಟು ಒಳ್ಳೆಯದು, ಕೈ ಕಾಲು ದೇಹ ಎಷ್ಟು ಒಳ್ಳೆಯದು ಅಂತ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗುತ್ತೆ. ನೀವು ಈ ಪ್ರಪಂಚದಲ್ಲಿ ಏನೇ ಇಟ್ಟಿರೋದು ಕೆಟ್ಟೋಗುತ್ತೆ. ಒಳ್ಳೆಯದು ಅಂತ ಏನೇ ಇಟ್ಟರೂ ಕೂಡ ಅದು ಕೆಟ್ಟೋಗುತ್ತೆ. ಚಿನ್ನ ಒಳ್ಳೇದಲ್ವಾ ಅಂತ ಒಳ್ಳೇದಿಟ್ಟರೆ ಕಳ್ಳರು ಕದ್ಕೊಂಡು ಹೋಗ್ತಾರೆ, ಅದು ಕೆಟ್ಟೋಗುತ್ತೆ. ಅದು ಯೇಸು ಸ್ವಾಮಿನೇ ಹೇಳ್ಬಿಟ್ಟಿದ್ದಾರೆ. ಸೊ ಒಳ್ಳೇದೇನಿದೆ? ನೀವು ಒಳ್ಳೆ ಮನೆ ಅಂತ ಕಟ್ಟುವಾಗ ಒಳ್ಳೆಯದೇ ಇತ್ತು. ಆದರೆ ಒಂದು 8-10 ವರ್ಷ ಆದಮೇಲೆ ಏನಾಗುತ್ತೆ? ಮನೆ ಕೂಡ ಹಳೇದಾಗುತ್ತೆ. ಒಂದು 100 ವರ್ಷ ಆದರೆ ಅದು ಉದುರು ಬಿದ್ದು ಹೋಗುತ್ತೆ. ಅದರಿಂದ ಈ ಪ್ರಪಂಚದಲ್ಲಿ ಒಳ್ಳೆಯವನಾದ ದೇವರು ಈ ಪ್ರಪಂಚದಲ್ಲಿ ನಮಗೆ ಒಳ್ಳೇದು ಕೊಡಲಿಕ್ಕೆ ಇಷ್ಟಪಟ್ಟಿಲ್ಲ, ಯಾಕೆಂದರೆ ಅದೆಲ್ಲ ಹಾಳಾಗೋಗುತ್ತೆ ಅಂತ. ಆದ್ದರಿಂದನೇ ದೇವರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಒಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿಗೆ ಈ ಒಂದು ಹೋಪ್ ಇರುತ್ತೆ, ಈ ಒಂದು ನಿರೀಕ್ಷೆ ಇರುತ್ತೆ. ಈ ಡಮ್ಮಿಗಳಿಗೆ ಇದು ಯಾವುದೂ ಇರೋದಿಲ್ಲ. ಈ ಡಮ್ಮಿ ಪೀಸ್ಗಳಿಗೆ ಇರೋದು ಪೂರ್ತಿ ಲೋಕದ ಹಾಳಾಗುವಂತಹ ವಿಷಯಗಳಲ್ಲಿ ಅವರಿಗೆ ಭರವಸೆ ಇರುತ್ತೆ. ದೇವರು ನಾಳೆ ಒಳ್ಳೇದು ಮಾಡ್ತಾರೆ. ದೇವರು ಆಲ್ರೆಡಿ ಒಳ್ಳೇದು ಮಾಡಿ ಆಗಿದೆ. ಏನು ಒಳ್ಳೇದು ಮಾಡಿದ್ದಾರೆ ದೇವರು ಅಂತ ನೀವು ಕೇಳೋದಾದರೆ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿಯಾಗಿ ಕೊಟ್ಟು ನಮ್ಮನ್ನು ದೇವರ ಮುಂದೆ ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರ ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಇದೇ ಒಳ್ಳೆಯದು. ಮಾತ್ರ ಅಲ್ಲ, ಪವಿತ್ರಾತ್ಮರನ್ನು ಕೂಡ ನಮಗೋಸ್ಕರ ಕಳಿಸಿಕೊಟ್ಟಿದ್ದಾರೆ. ಇಷ್ಟು ಒಳ್ಳೆ ದೇವರು ನಮಗೋಸ್ಕರ ಮಾಡಿದ್ದಾರೆ. ಇನ್ನು ಗಾಡ್ ಹ್ಯಾಸ್ ಡನ್ ಹಿಸ್ ಬೆಸ್ಟ್ ಫಾರ್ ಅಸ್. ಇನ್ನು ಅದಕ್ಕಿಂತ ಆ ಕಡೆ ಇನ್ನೇನು ಒಳ್ಳೆಯದಿಲ್ಲ. ದೇವರು ತಮ್ಮ ಆತ್ಮರನ್ನೇ ನಮಗಾಗಿ ಕಳಿಸಿಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆಯದಿನ್ನೇನಿದೆ? ಪವಿತ್ರಾತ್ಮ ಯಾರು? ಹೂ ಇಸ್ ಹೋಲಿ ಸ್ಪಿರಿಟ್? ಪವಿತ್ರಾತ್ಮ ದೇವರು ಅಲ್ವಾ? ದೇವರು ತಮ್ಮನ್ನೇ ಒಂದು ಗಿಫ್ಟಾಗಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಐ ಆಮ್ ಸೆಂಡಿಂಗ್ ಯು ಎ ಗಿಫ್ಟ್, ಬರ್ಡೇ ಗಿಫ್ಟ್. ಪವಿತ್ರ ಸಾಗರ್, ನಿಮಗೊಂದು ಒಳ್ಳೆ ಬರ್ಡೇ ಗಿಫ್ಟನ್ನು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ದೇವರು ಕೊಡ್ತಾರೆ. ಏನಾಗಿರುತ್ತೆ ಬರ್ಡೇ ಗಿಫ್ಟ್? ಅಳಿದು ಹೋಗುವಂಥ ಗಿಫ್ಟ್ ಅಲ್ಲ. ಹೋಲಿ ಸ್ಪಿರಿಟ್ ಇಸ್ ದಟ್ ಗಿಫ್ಟ್. ಪವಿತ್ರಾತ್ಮ ದೇವರು ತಮ್ಮನ್ನೇ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಈಗ ಆ ಗಿಫ್ಟನ್ನು ನೀವು ತೆಗೆದುಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಯಾವಾಗ ನಾವು ಪವಿತ್ರಾತ್ಮರನ್ನು ನಿಜವಾಗಲೂ ದೇವರು ಕಳಿಸಿಕೊಟ್ಟ ಪವಿತ್ರಾತ್ಮರನ್ನು ವಿಶ್ವಾಸದ ಮುಖಾಂತರ ಯಾರೆಲ್ಲ ಬರಮಾಡಿಕೊಂಡಿದ್ದಾರೋ, ಯಾರೆಲ್ಲ ಸ್ವೀಕಾರ ಮಾಡಿದ್ದಾರೋ, ಅವರ ಒಳಗಡೆ ಏನು ಸಿಗುತ್ತೆ ಕೇಳಿದರೆ, ಅವರ ಒಳಗಡೆ ಇದು ಎರಡೂ ಸಿಗುತ್ತೆ. ಒಂದು ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ. ಹೇಳಿ ನೋಡೋಣ, ಹೊಸ ಜನ್ಮ, ಜೀವಂತ ನಿರೀಕ್ಷೆ. ಇದು ಎರಡೂ ಇಲ್ಲದೆ ಇದ್ದವನು ಕ್ರಿಶ್ಚಿಯನ್ ಅಲ್ಲ. ಕ್ರಿಶ್ಚಿಯನ್ ಥರ ಇರುವ ಡಮ್ಮಿ ಪೀಸ್ ಅಷ್ಟೇ. ನಿಜವಾದೊಬ್ಬ ಕ್ರೈಸ್ತ ವಿಶ್ವಾಸಿ ಅಂತ ಒಬ್ಬ ಹೇಳ್ಕೊಳ್ಳೋದಾದರೆ ಅವನ ಒಳಗಡೆ, ಅವನ ಅಂತರಂಗದಲ್ಲಿ ಒಂದು ಹೊಸ ಜನ್ಮ ಇರುತ್ತೆ. ಈ ಹೊಸ ಜನ್ಮ ಪಡ್ಕೊಂಡವನಿಗೆ ಇರುವಂಥ ಒಂದು ವಿಶೇಷತೆ ಏನು ಕೇಳಿದರೆ, ಸ್ಪೆಷಾಲಿಟಿ ಏನು ಕೇಳಿದರೆ, ಅವನು ಈ ಹಳೆ ಜನ್ಮ ಇದೆಯಲ್ವಾ, ಈ ಶರೀರದಲ್ಲಿರೋ ಜೀವ ಇದೆಯಲ್ವಾ, ಇದಕ್ಕಾಗಿ ಅವನು ಭಯಪಡಲ್ಲ. ಅಂದರೆ ಹೊಸ ಜನ್ಮ ಯಾರೆಲ್ಲ ಪಡ್ಕೊಂಡಿದ್ದೀರೋ ಅವ್ರ ಒಳಗಡೆ ಈ ಮರಣದ ಭಯ ಅನ್ನೋದು ಹೋಗಿರುತ್ತೆ. ಮರಣದ ಭಯ, ಸತ್ತೋಗ್ಬಿಟ್ರೆ ಅನ್ನೋ ಒಂದು ಭಯ ಬರುತ್ತಲ್ವಾ. ಸತ್ತೋಗ್ಬಿಟ್ರೆ ಏನಪ್ಪ ಮುಂದೆ, ಈ ಮರಣ ಭಯ ಎಲ್ಲರಲ್ಲೂ ಇದೆಯಾ?
ಇವತ್ತು ಇಡೀ ಪ್ರಪಂಚ ಬದುಕ್ತಾ ಇರೋದೇ ಮರಣ ಭಯದಿಂದ. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು ಮರಣ ಭಯದಿಂದನೇ. ಸತ್ತೋಗಬಾರ್ದು ದೇವರೇ, ಏನೋ ಹೆಚ್ಚು ಕಡಿಮೆ ಆಗಬಾರ್ದು. ಒಂದು ರೀತಿಯಲ್ಲಿ ನಾವು ಕೆಲವರಿಗೆ ರಾತ್ರಿ ಮಲಗುವಾಗಲೂ ಒಂದು ಭಯ, ನಾನು ಸತ್ತೋಗ್ಬಿಡ್ತೀನೇನೋ ಅಂತ. ಬೈಕ್ ಓಡಿಸುವಾಗ ಭಯ, ಟ್ರಾವೆಲ್ ಮಾಡುವಾಗ ಭಯ, ಕೆಲವೊಂದು ಭಯ ಇರಬೇಕು ನಮಗೆ, ದೈವ ಭಯ, ಆ ಥರದ ಭಯ ಬೇಕು. ಆದರೆ ಈ ಭಯ ಇದೆಯಲ್ವಾ, ಮನುಷ್ಯನ ಒಳಗಡೆ ಮನುಷ್ಯನನ್ನು ಪೀಡಿಸ್ತಾ ಇರುತ್ತೆ. ಇವತ್ತು ಎಷ್ಟೋ ಜನ ಈ ಮರಣ ಭಯದ ನಿಮಿತ್ತ ಒಳಗಡೆ ಸರಿಯಾಗಿ ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಮರಣ ಭಯ ಒಳಗಡೆ ಇದೆ, ಶಾಂತಿ ಇಲ್ಲ. ಈ ಮರಣ ಭಯ ಇರುವಾಗ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಇದಕ್ಕೆ ಪರಿಹಾರ ಏನು? ಈ ಮರಣ ಭಯದಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ಏನು ಬೇಡ, ಹೊಸ ಒಂದು ಜನ್ಮ ನೀವು ಪಡ್ಕೊಂಡ್ರೆ ನೀವು ಈ ಮರಣ ಭಯದಿಂದ ಹೊರಗೆ ಬರಲಿಕ್ಕಾಗುತ್ತೆ. ಯಾರು ಒಳಗಡೆ ನಿಜವಾಗಲೂ ಈ ಒಂದು ಹೊಸ ಜನ್ಮ ಬಂದಿದೆಯೋ ಅವರಿಂದ ಈ ಮರಣ ಭಯ ಹೋಗಿರುತ್ತೆ. ಯೇಸು ಕ್ರಿಸ್ತನ ಈ ಒಂದು ಪುನರುತ್ಥಾನದ ಮುಖಾಂತರವಾಗಿ ಅವರೇನು ಮಾಡಿದರು? ಮರಣವನ್ನು ಕ್ಯಾಪ್ಚರ್ ಮಾಡಿದರು. ಈ ಕ್ಯಾಪ್ಚರ್ ದ ಡೆತ್, ಮರಣವನ್ನು ಅವರು ಸೆರೆ ಹಿಡಿದರು. ಈಗ ಆ ಪುನರುತ್ಥಾನದಲ್ಲಿ ವಿಶ್ವಾಸ ಇಟ್ಟು ನಮಗೆ ಹೊಸ ಜನ್ಮ ದೇವರ ಕರುಣೆಯಿಂದ ನಮಗೆ ಲಭಿಸುತ್ತೆ. ಅದರ ಒಂದು ಫಲವಾಗಿ ನಮ್ಮಲ್ಲಿರ್ತಕ್ಕಂಥ ಆ ಮೃತ್ಯು ಶಕ್ತಿ ಏನಾಯಿತು? ನಾಶವಾಗೋಯ್ತು. ಈಗೇನು ಉಳಿತು ನಮ್ಮಲ್ಲಿ ಕೇಳಿದರೆ ಜೀವ ಮಾತ್ರ ಇದೆ. ಅದು ಯಾವ ಜೀವ ಕೇಳಿದರೆ ಇಟರ್ನಲ್ ಲೈಫ್. ಯಾರಿಂದಲೂ ಎಂದಿಗೂ ನಾಶಪಡಿಸಲಾಗದ ನಿತ್ಯವಾದ ಒಂದು ಜೀವ ನಮ್ಮೊಳಗಡೆ ಇರುತ್ತೆ. ಈ ಜೀವ ಇರುವವರೇ ಕ್ರೈಸ್ತ ವಿಶ್ವಾಸಿಗಳು. ಕ್ರೈಸ್ತ ವಿಶ್ವಾಸಿಗಳು ಅಂದರೆ ಸಾಧಾರಣ ಅಲ್ಲ, ಆಯಿತಾ? ನೀವು ಈ ಚರ್ಚಿಗೆ ಹೋಗೋರ್ನೆಲ್ಲ ಕ್ರೈಸ್ತ ವಿಶ್ವಾಸಿಗಳು ಅಂತ ನಂಬ್ಕೋಬೇಡಿ. ಅವ್ರು ಹೀಗೆ ಸುಮ್ಮನೆ ಹೋಗಿ ಬರ್ತಾ ಇರ್ತಾರೆ. ನಾನು ಹೇಳ್ತಿರೋದು ಬೈಬಲ್ ಪ್ರಕಾರ ಕ್ರೈಸ್ತ ವಿಶ್ವಾಸಿಗಳು, ದೇವರ ಪ್ರಕಾರ ಕ್ರೈಸ್ತ ವಿಶ್ವಾಸಿಗಳು ಯಾರು ಕೇಳಿದರೆ, ಯಾರು ಯೇಸು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ಲಭಿಸಿದಂತಹ ಆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದಾರೋ ಅವರೇ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಈ ಜೀವನದಲ್ಲಿ ತುಂಬ ಸಂತೋಷ ಇದೆ, ಆ ಜೀವನದಲ್ಲಿ ತುಂಬ ನೆಮ್ಮದಿ ಇದೆ. ಯಾವ ಜೀವನದಲ್ಲಿ? ನಿಜವಾದ ಕ್ರೈಸ್ತ ಜೀವನದಲ್ಲಿ ನಿಜವಾದ ಸಂತೋಷ ಇದೆ, ನಿಜವಾದ ನೆಮ್ಮದಿ ಇದೆ. ಆದರೆ ಎಷ್ಟೋ ಜನ ಕ್ರೈಸ್ತರು ಈ ಒಂದು ಕ್ರಿಸ್ತಿಯ ಜೀವನಕ್ಕೆ ಇನ್ನೂ ಬಂದಿಲ್ಲ. ಎಷ್ಟೋ ಜನ ಕ್ರೈಸ್ತರು ಈ ಕ್ರೈಸ್ತ ಜೀವನಕ್ಕೆ, ಈ ವಿಶ್ವಾಸದ ಜೀವನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಅವರಿನ್ನೂ ಈ ದೇಹದಲ್ಲಿ ಅಥವಾ ಈ ಶರೀರದಲ್ಲಿ ಏನು ನಮ್ಮ ಜೀವ ಇದೆಯಲ್ವಾ, ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಂಡೇ ಮಾತ್ರ ಚರ್ಚಿಗೆ ಹೋಗಿ ಏನೋ ಒಂದಿಷ್ಟು ಪ್ರಾರ್ಥನೆಗಳನ್ನ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕಾಲವನ್ನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮರಣ ಭಯದಲ್ಲಿ. ಲೋಕದ ನಿರೀಕ್ಷೆಗಳನ್ನ ಇಟ್ಕೊಂಡು ಕೆಲವೊಂದು ಪಾಸ್ ಆಗುತ್ತೆ, ಕೆಲವೊಂದು ಫೇಲ್ ಆಗುತ್ತೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂಥ ಈ ಹೊಸ ಜನ್ಮ ಎಂದಿಗೂ ನಾಶವಾಗುವಂಥದ್ದಲ್ಲ. ದೇವರು ನಮಗೆ ಕೊಟ್ಟಂಥ ಈ ಹೊಸ ನಿರೀಕ್ಷೆ ಇದೆಯಲ್ವಾ, ಇದು ಎಂದಿಗೂ ಹಾಳಾಗಿ ಹೋಗುವಂಥ ನಿರೀಕ್ಷೆ ಅಲ್ಲ. ಮಾತ್ರ ಅಲ್ಲ, ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರ ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡ್ತಾರೆ. ಯಾರನ್ನ ಕಾಪಾಡ್ತಾರೆ? ಎಲ್ಲರನ್ನೂ ಕಾಪಾಡ್ತಾರಾ? ಹೂ ಆರ್ ಬೀಯಿಂಗ್ ಪ್ರೊಟೆಕ್ಟೆಡ್ ಬೈ ದ ಪವರ್ ಆಫ್ ಗಾಡ್ ಥ್ರೂ ಫೇತ್. ಥ್ರೂ ವಾಟ್? ಥ್ರೂ ಫೇತ್. ಹಾಗಾದರೆ ವಿಶ್ವಾಸಿಗಳನ್ನು, ವಿಶ್ವಾಸದಲ್ಲಿ ಬದುಕುತ್ತಾ ಇರುವವರನ್ನ ಕಾಪಾಡುವ ದೇವರು. ಯಾವುದಕ್ಕಾಗಿ ದೇವರು ನಮ್ಮನ್ನು ಕಾಪಾಡ್ತಾರೆ? ಯಾವುದಕ್ಕಾಗಿ ಕಾಪಾಡ್ತಾರೆ ಅಂದರೆ, ಮರಳಿ ಪಾಪದಲ್ಲಿ ಬಿದ್ದು ಆತ್ಮ ನಷ್ಟಪಡಿಸಿಕೊಂಡು ಆತ್ಮವನ್ನು ಹಾಳು ಮಾಡಿಕೊಳ್ಳದೆ ಬದುಕಲಿಕ್ಕೆ ಬೇಕಾದಂಥ ಪ್ರೊಟೆಕ್ಷನ್, ಸಂರಕ್ಷಣೆ ದೇವರು ಪ್ರತಿಯೊಂದು ನಿಜವಾದ ವಿಶ್ವಾಸಿಗಳಿಗೆ ದೇವರು ಕೊಡ್ತಾರೆ. ಇದು ಡಮ್ಮಿಗಳಿಗೆ ಅಲ್ಲ ಸಿಗೋದು, ಇದು ಸಾಂಪ್ರದಾಯಿಕವಾಗಿ ಬದುಕುತ್ತಿರುವವರಿಗೆ ಅಲ್ಲ ಸಿಗೋದು. ನಿಜವಾಗಲೂ ಯೇಸು ಕ್ರಿಸ್ತರ ಪುನರುತ್ಥಾನದ ಒಂದು ರಿಸಲ್ಟ್ ಆಗಿ ಯಾರು ಈ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ಒಳಗಡೆ ಹೊಂದ್ಕೊಂಡಿದ್ದೀರೋ ಅವರಿಗೆ ಈ ವಿಶೇಷವಾದ ಸಂರಕ್ಷಣೆ ದೇವರು ಕೊಡ್ತಾರೆ. ಗಾಡ್ ವಿಲ್ ಪ್ರಿಸರ್ವ್ ದೆಮ್ ಫಾರ್ ದ ಸಾಲ್ವೇಷನ್. ಆ ರಕ್ಷಣೆಗಾಗಿ, ಪ್ರಕಟವಾಗುವಂಥ ಆ ರಕ್ಷಣೆಗಾಗಿ ದೇವರು ಅವರನ್ನು ಕೊನೆಯ ತನಕ, ಯೇಸು ಕ್ರಿಸ್ತರು ಅವ್ರನ್ನ ಕೊನೆಯ ತನಕ ಕಾಪಾಡ್ತಾರೆ. ಈಗ ನೋಡೋಣ, ಈ ಒಂದು ಹೊಸ ಜನ್ಮವನ್ನು ನಾವು ಹೇಗೆ ಪಡ್ಕೊಳ್ಳೋದು? ಯೇಸು ಕ್ರಿಸ್ತರ ನಾವು ಕೇಳಿಸ್ಕೊಂಡ್ವಿ 4ನೇ ವಾಕ್ಯದಲ್ಲಿ, 3ನೇ ವಾಕ್ಯದಲ್ಲಿ, ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ, ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಇದು ಎರಡೇ ನಮಗೆ ಶಕ್ತಿ ನೀಡಿದ್ದಾರೆ.
ನೀಡಿದ್ದಾರೆ. ಇದು ಯಾರಿಗೆ ಬರೆದಿರೋದು? ಇದು ವಿಶ್ವಾಸಿಗಳಿಗೆ ಹೇಳಿರೋದು. ಓಕೆ, ಇದು ಹೇಗೆ ಪಡ್ಕೊಂಡ್ರಿ ಇವರು? ನೀಡಿದ್ದಾರೆ ಅಲ್ವಾ, ಹೇಗೆ ಪಡ್ಕೊಂಡಿರ್ಬೋದು? ಹಾಗೇನೆ ನನಗೂ ನಿಮಗೂ ಪಡ್ಕೊಳ್ಳಿಕ್ಕಾಗೋದು, ಬೇರೆ ಒಂದು ದಾರಿ ಇಲ್ಲ. ಇಲ್ಲಿ ನೀಡಿದ್ದಾರೆ ಅಂತ ಪೇತ್ರ ಈ ಪತ್ರಿಕೆಯನ್ನು ಆದಿ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ ಬರೆದಿದ್ದಾರೆ. ಅವ್ರು ಹೇಗೆ ಪಡ್ಕೊಂಡ್ರು? ಅವರು ಈ ಒಂದು ಹೊಸ ಜನ್ಮವನ್ನು ಹೇಗೆ ಪಡ್ಕೊಂಡ್ರು ಅನ್ನೋದು ಇದೇ ಅಧ್ಯಾಯದಲ್ಲೇ 23ನೇ ವಚನದಲ್ಲಿ ಅವ್ರು ಹೇಳ್ತಾರೆ. ನೀವು ಹೇಗೆ ಇದನ್ನು ಪಡ್ಕೊಂಡ್ರಿ ಅನ್ನೋದಕ್ಕೆ ವಾಕ್ಯ ಹೇಳುತ್ತೆ, ನೀವು ಸಜೀವವಾದ ಅನಂತ ದೈವವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ವೆರಿ ಇಂಪಾರ್ಟೆಂಟ್. ಲಿಸನ್, ಕೇಳಿಸ್ಕೊಳ್ಳಿ. ಸುಮ್ಮನೆ ಚರ್ಚಿಗೆ ಹೋಗಿ ಮನೆಗೆ ಬಂದ ತಕ್ಷಣ ಹೊಸ ಜನ್ಮ ಸಿಗೋದಿಲ್ಲ, ಯಾವ ನಿರೀಕ್ಷೆನೂ ಸಿಗೋದಿಲ್ಲ. ಅಥವಾ ಎಲ್ಲೋ ನೀರಲ್ಲಿ ಬಿದ್ದಿದ್ದ ತಕ್ಷಣ ಹೊಸ ಜನ್ಮನೂ ಸಿಗೋದಿಲ್ಲ, ಯಾವ ನಿರೀಕ್ಷೆನೂ ಸಿಗೋದಿಲ್ಲ. ಮೈಯೆಲ್ಲ ತಣ್ಣಗಾಗ್ಬೋದು ಅಷ್ಟೇ. ಆದರೆ ನೀವು ಸಜೀವವಾದ ಅನಂತ ದೈವವಾಕ್ಯದ ಮೂಲಕ, ಯಾವುದ್ರ ಮೂಲಕ? ದೈವವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವನಿಂದ ಅಲ್ಲ, ಅಮರ ದೇವರಿಂದಲೇ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ಹಾಗಾದರೆ ಹೊಸ ಜನ್ಮ ಮತ್ತು ಜೀವಂತ ನಿರೀಕ್ಷೆ ಒಬ್ಬ ಮನುಷ್ಯನ ಒಳಗಡೆ ಬರುವುದು ಯಾವುದ್ರ ಮುಖಾಂತರ? ಶುಭ ಸಂದೇಶದ ಮುಖಾಂತರ. ಸಜೀವವಾದ ಅನಂತ ದೈವ ವಾಕ್ಯದ ಆ ಬೋಧನೆ, ಆ ಉಪದೇಶದ ಮುಖಾಂತರ, ವಾಕ್ಯದ ಮುಖಾಂತರವಾಗಿಯೇ ನಮಗೆ ಹೊಸ ಒಂದು ಜನ್ಮ ಸಿಗುತ್ತೆ. ವಾಕ್ಯ ಅಂದರೆ ನಮಗೆ ಸಾರಲಾದ ಶುಭ ಸಂದೇಶ. ಇವರಿಗೆ ಸಾರಲಾಗಿತ್ತು, ನಿಮಗೆ ಸಾರಲಾಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಸಾರಬೇಕು, ಸಾರಲಿಕ್ಕೆ ಸಮಯ ಬೇಕು. ಇದು ಸಾರೋದಂದ್ರೆ ಏನೋ ಬಂದು ಹೇಳ್ಬಿಟ್ಟು ಹೋಗೋದಲ್ಲ. ಇದು ಆದಿಕಾಂಡದಿಂದ ಬರಬೇಕು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಫಸ್ಟ್ ಯಾರನ್ನ ಸೃಷ್ಟಿ ಮಾಡಿದರು ಅಂತ ಬೇಕು. ನಿನ್ನಷ್ಟಕ್ಕೆ ನೀನೇ ಸೃಷ್ಟಿ ಆಗಿಬಿಟ್ಟಿಯಾ? ಇಲ್ಲ. ಕೆಲವ್ರು ಹೇಳ್ತಾರಲ್ಲ, ನಾನು ಅಂತ ಅಹಂಕಾರದಲ್ಲಿ ಎಷ್ಟೋ ಜನ ಮೆರೀತಾ ಇದ್ದಾರೆ ಇವತ್ತು. ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬಾಯಿ, ನಾನೇನಾದರೂ ಮಾಡ್ತೀನಿ, ನಾನೇನಾದರೂ ನೋಡ್ತೀನಿ, ನಾನೇನಾದರೂ ತಿಂತೀನಿ, ನಾನೇನಾದರೂ ಹೇಗಾದರೂ ಬದುಕ್ತೀನಿ, ನಾನು ಹೇಗಾದರೂ ದುಡಿತೀನಿ, ನನ್ನ ದುಡ್ಡು ಎಲ್ಲ ನಾವು ಹೇಳ್ತೀವಿ. ನಿನಗೆ ದುಡಿಯಲು ಬೇಕಾದ ಸಾಮರ್ಥ್ಯ ಯಾರು ಕೊಟ್ಟರು? ನಿನಗೆ ನೋಡಲಿಕ್ಕೆ ಕಣ್ಣು ಯಾರು ಕೊಟ್ಟರು? ನಿನಗೆ ಕಿವಿ ಯಾರು ಕೊಟ್ಟರು? ನಿನ್ನ ಕಿವಿಗೆ ಕೇಳುವ ಸಾಮರ್ಥ್ಯ ಯಾರು ಕೊಟ್ಟರು? ನಿನ್ನ ಕಾಲು ನಿನ್ನ ಕೈ ಅಂತ ಹೇಳ್ತೀಯ. ನಿನ್ನ ಕೈ ಕಾಲಿಗೆ ಸ್ಟ್ರೋಕ್ ಹೊಡೆದ್ರೆ ಹೋಯ್ತು, ಮುಗಿದೋಯ್ತು ಕತೆ. ಇನ್ನೊಬ್ಬನ ಕೈ ಬೇಕು ನಿನಗೆ ಎತ್ಕೊಂಡು ಹೋಗ್ಲಿಕ್ಕೆ. ಕುರುಡ ಆಗಿಬಿಟ್ರೆ ದಾರಿ ತೋರಿಸ್ಲಿಕ್ಕೆ ಇನ್ನೊಬ್ಬ ಹಿಡ್ಕೊಂಡು ಬರಬೇಕು, ಇನ್ನೊಬ್ಬನ ಕಣ್ಣು ಬೇಕು ಆವಾಗ. ಸೊ ಎಲ್ಲ ನಂದು ಅಂತ ನಾವು ಅಹಂಕಾರ ಪಡ್ತೀವಿ, ಹೇಳ್ಕೊಳ್ತೀವಿ. ಇದರಿಂದ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯ ರೋಗಗಳು, ಕಷ್ಟಗಳು, ನಷ್ಟಗಳು ಸಂಭವಿಸಿದೆ ಈ ಒಂದು ಅಹಂಕಾರದ ನಿಮಿತ್ತವಾಗಿ. ಹಾಗಾದರೆ ದೇವರು ಏನು ಮಾಡಿದ್ರು? ನಿನಗೆ ಕಣ್ಣು ನಿಂದೆ, ತಲೆನೂ ನಿಂದೆ, ತಲೆ ಕೂದಲು ನಿಂದೆ, ಶಕ್ತಿನೂ ನಿಂದೆ, ಬುದ್ಧಿವಂತಿಕೆ ನಿಂದೆ, ಎಲ್ಲ ನಿಂದೆ. ದೇವ್ರದ್ದೇನಿದೆ ಅಲ್ಲಿ ಅಲ್ವಾ? ಸೊ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು. ಗಾಡ್ ಈಸ್ ಅವರ್ ಕ್ರಿಯೇಟರ್. ಅದು ಫಸ್ಟ್ ನಮ್ಗೆ ಅರ್ಥ ಆಗಬೇಕು, ಅಲ್ಲಿಂದ ಬರಬೇಕು. ನಾನು ಹೇಳ್ತಾ ಬಂದಿದ್ದು ಇಲ್ಲಿ ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ ಅಂತ ಏನಿದೆಯೋ, ಈ ಶುಭ ಸಂದೇಶ ಅಂತ ಹೇಳುವಾಗ ಅದು ಅಲ್ಲಿಂದ ಬರಬೇಕು, ಪ್ರಾರಂಭದಿಂದನೂ. ಅದರಿಂದ ಅದಕ್ಕೆ ಸಮಯ ಬೇಕು ಅಂತ ಹೇಳಿದ್ದು ನಾನು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು, ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದು 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 ಯೇಸು ಕ್ರಿಸ್ತನ ಪುನರುತ್ಥಾನ ತನಕ ಬರುತ್ತೆ ಶುಭ ಸಂದೇಶ. ಯೇಸು ಕ್ರಿಸ್ತರ ಪುನರುತ್ಥಾನ ತನಕ ಬರುತ್ತೆ. ಈ ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಮಗೇನು ಸಿಕ್ತು? ಹೊಸ ಜನ್ಮ ಸಿಕ್ತು. ಒಂದು ಕತೆ ಹೇಳ್ದಂಗೆ. ಹಾಗಾದರೆ ಇದನ್ನು ಹೇಳ್ತಾ ಬರುವಾಗ ಏನು ಸಂಭವಿಸುತ್ತೆ ನಮ್ಮಲ್ಲಿ ಕೇಳಿದರೆ, ನಮ್ಮ ಒಳಗಡೆ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ದೇವರ ಈ ಶುಭ ಸಂದೇಶ ಇದೆಯಲ್ವಾ, ಕ್ರಿಸ್ತ ಯೇಸುವಿನ ಕುರಿತಾದ ಈ ಶುಭ ಸಂದೇಶ, ಇದನ್ನು ಕೇಳಿಸ್ಕೊಳ್ತಾ ಇರುವಾಗ ಇದರ ಮುಖಾಂತರ ಒಬ್ಬ ಮನುಷ್ಯನ ಒಳಗಡೆ, ಹೃದಯದ ಒಳಗಡೆ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಪವಿತ್ರಾತ್ಮ ಮೊದಲು ಏನು ಕಾರ್ಯ ಮಾಡ್ತಾರೆ ಕೇಳಿದರೆ, ಸರಿಯಾಗಿ ಗಮನಿಸಿ. ಪವಿತ್ರಾತ್ಮ ದೇವರ ವಾಕ್ಯ ಆಲಿಸುವಾಗ ಒಬ್ಬ ಮನುಷ್ಯನ ಒಳಗಡೆ ಮೊದಲು ಮಾಡುವ ಕಾರ್ಯ ಏನು ಕೇಳಿದರೆ, ಅವನ ಒಳಗಡೆ ವಿಶ್ವಾಸವನ್ನು ಉಂಟು ಮಾಡ್ತಾರೆ. ಏನುಂಟು ಮಾಡ್ತಾರೆ? ಫಸ್ಟ್ ಥಿಂಗ್ ಹಿ ಡಸ್ ಈಸ್ ಹಿ ಕ್ರಿಯೇಟ್ಸ್ ಫೇತ್. ವಿಶ್ವಾಸ ನಮಗೆ ಯಾರಿಗೂ ಇಡಲಿಕ್ಕಾಗಲ್ಲ. ನಾವು ವಿಶ್ವಾಸ ಇಡಬೇಕಾದ್ರೆ ವಿಶ್ವಾಸ ಕೊಡಬೇಕು. ವಿಶ್ವಾಸ ಕೊಡದ ಹೊರತು ವಿಶ್ವಾಸ ಇಡಲಿಕ್ಕಾಗಲ್ಲ.
ಈಗ ಇಲ್ಲಿದ್ದವರಿಗೆಲ್ಲ ನಾನು ಹೇಳಿ, ನೀವು ದೇವರಲ್ಲಿ ವಿಶ್ವಾಸ ಇಡಿ ಆಯಿತಾ? ವಿಶ್ವಾಸ ಇಡಿ ಅಂತ ಹೇಳಿ ವಿಶ್ವಾಸ ಇಡೋಕ್ಕಾಗಬೇಕಲ್ಲ. ವಿಶ್ವಾಸ ಇದ್ರೆ ತಾನೇ ಇಡೋದು. ನೀವೆಲ್ಲರನ್ನೂ ಪ್ರೀತಿಸ್ಬೇಕಾಯ್ತಾ? ಪ್ರೀತಿ ಇದ್ದರೆ ತಾನೇ ಪ್ರೀತಿಸೋಕ್ಕಾಗೋದು. ನೀವೆಲ್ಲರನ್ನೂ ಕ್ಷಮಿಸಬೇಕು ಆಯಿತಾ? ಕ್ಷಮೆ ಇದ್ರೆ ತಾನೇ ಕ್ಷಮಿಸ್ಲಿಕ್ಕಾಗೋದು. ನೀವೆಲ್ಲವನ್ನು ಸಹಿಸ್ಕೋಬೇಕಾಯ್ತಾ? ಸಹನೆ ಇದ್ರೆ ತಾನೇ ಸಹಿಸ್ಕೊಳ್ಳಿಕ್ಕಾಗೋದು. ನೀವು ಶಾಂತಿ ಸಮಾಧಾನದಿಂದ ಬದುಕಬೇಕಾಯ್ತಾ? ಶಾಂತಿ ಸಮಾಧಾನ ಇದ್ದರೆ ತಾನೇ ಶಾಂತಿ ಸಮಾಧಾನದಿಂದ ಬದುಕಲಿಕ್ಕಾಗೋದು. ಇದು ಹೇಳೋದು ಸುಲಭ, ಹೇಳಿ ಏನು ಪ್ರಯೋಜನ ಇಲ್ಲ. ಆದರೆ ಮೊದಲು ನಾವು ಪಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ಶುಭ ಸಂದೇಶವನ್ನು ಆಲಿಸುವಾಗ ನಮಗೆ ಮೊದಲು ಏನು ಸಿಗುತ್ತೆ ಕೇಳಿದರೆ ಫೇತ್ ಸಿಗುತ್ತೆ. ಇದು ಯಾರು ಕೊಡ್ತಾರೆ? ಇದು ದೇವರೇ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಶುಭ ಸಂದೇಶವನ್ನು ಆಲಿಸುವ ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ ಕೊಡ್ತಾರೆ. ಎಷ್ಟು ಗಂಟೆ ಆಲಿಸ್ಬೇಕು ಅದೆಲ್ಲ ಕೇಳಬೇಡಿ, ನನಗೆ ಗೊತ್ತಿಲ್ಲ. ನೀವು ಶುಭ ಸಂದೇಶವನ್ನು ಆಲಿಸುವಾಗ ನಮ್ಮೊಳಗಡೆ ವಿಶ್ವಾಸ ಬರುತ್ತೆ. ಯಾಕೆ ಅಂದರೆ ನಾವು ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದೇನು ಕೇಳಿದರೆ, ಮನಸ್ಸಾರೆ ಗ್ರಹಿಸಿದ್ದು ಏನು ಕೇಳಿದರೆ, ಎಷ್ಟೋ ಜನ ದೇವರ ವಾಕ್ಯವನ್ನು ಹೀಗೆ ಆಲಿಸ್ತಾ ಇರ್ತಾರೆ. ಆಲಿಸುವಾಗ ಅವರು ಒಳಗಡೆಯಿಂದ ಎಲ್ಲಿಂದನೋ ವಿಶ್ವಾಸ ಬರುತ್ತೆ, ನಮಗೆ ಗೊತ್ತಿಲ್ಲ ಎಲ್ಲಿಂದ. ಅಂದರೆ ದೇವರು ಕೊಡ್ತಾರೆ. ಅವ್ರ ಒಳಗಡೆ ವಿಶ್ವಾಸ ಬಂದಮೇಲೆ, ಈ ಧ್ಯಾನ ಎಲ್ಲ ಮುಗಿಸಿ, ಪ್ರಾರ್ಥನೆ ಎಲ್ಲ ಮುಗಿಸಿ ಹೋದ್ಮೇಲೆ ಅವರು ಸ್ವತಃ ಬೈಬಲ್ ತೆಗೆದು ಓದಲಿಕ್ಕೆ ಶುರು ಮಾಡ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಪ್ರಾರ್ಥನೆಗಳಿಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಇದು ಯಾವುದು ಹೇಳಿ ಮಾಡೋದಲ್ಲ. ಅವರ ಒಳಗಡೆ ಬಂದ ವಿಶ್ವಾಸ ಇದೆಯಲ್ವಾ, ವಿಶ್ವಾಸ ಮಾತಾಡುತ್ತೆ. ವಿಶ್ವಾಸ ಮಾತಾಡುತ್ತೆ. ವಿಶ್ವಾಸಕ್ಕೆ ಜೀವ ಇದೆ. ದಟ್ ಫೇತ್ ಈಸ್ ಲಿವಿಂಗ್ ಫೇತ್, ಇಟ್ ಈಸ್ ನಾಟ್ ಡೆಡ್. ವಿಶ್ವಾಸ ಮಾತಾಡುತ್ತೆ ಅಂದರೆ ಈ ವಿಶ್ವಾಸದಲ್ಲಿ ದೇವರ ಆತ್ಮ ಚಲಿಸ್ತಾರೆ. ವಿಶ್ವಾಸದ ಮುಖಾಂತರ ಹೋಲಿ ಸ್ಪಿರಿಟ್ ಮೂವ್ ಆಗ್ತಾರೆ. ವಿಶ್ವಾಸಕ್ಕೆ ತುಂಬ ಶಕ್ತಿ ಇದೆ. ವಿಶ್ವಾಸ ಅನ್ನೋದು ಏನೊಂದು ಭ್ರಮೆ ಅಲ್ಲ, ಆಯಿತಾ? ಇಟ್ಸ್ ನಾಟ್ ಎ ಥಾಟ್. ಫೇತ್ ಈಸ್ ನಾಟ್ ಎ ಥಾಟ್, ಇಟ್ಸ್ ನಾಟ್ ಎ ಫೀಲಿಂಗ್, ಇಟ್ಸ್ ನಾಟ್ ಎನ್ ಇಮೋಷನ್. ಫೇತ್ ಈಸ್ ದ ಪವರ್ ಆಫ್ ಗಾಡ್. ಅದೊಂದು ದೇವರ ಶಕ್ತಿ. ಅದು ದೇವರ ವಾಕ್ಯ ಕೇಳಿ ಒಬ್ಬನಿಗೆ ವಿಶ್ವಾಸ ಬಂದಮೇಲೆ ಅವನು ಬೈಬಲ್ ಓದ್ತಾನೆ, ಬೈಬಲ್ ಓದಲಿಕ್ಕೆ ಶುರು ಮಾಡ್ತಾನೆ. ನೀವು ಅವನ್ನ ಕೇಳಿ, ಯಾಕಪ್ಪ ಓದ್ತಾ ಇದೆಯಾ ಕೇಳಿದರೆ ಅವನು ಹೇಳ್ತಾನೆ, ಇದರಲ್ಲಿ ದೇವರ ವಾಕ್ಯ ಇದೆ. ಯಾರು ಹೇಳಿದರು? ವಿಶ್ವಾಸ. ಹೂ ಟೋಲ್ಡ್? ಫೇತ್ ಟೋಲ್ಡ್. ಅವನು ಒಳಗಡೆ ಬಂದಂಥ ವಿಶ್ವಾಸ. ಒಂದು ದಿನನೂ ಪ್ರಾರ್ಥನೆ ಮಾಡದೇ ಇದ್ದವನು ಕುತ್ಕೊಂಡು ಒಬ್ಬನೇ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಪ್ಪ ಒಬ್ಬನೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆಯಾ ಈ ರೀತಿಯಲ್ಲಿ? ದೇವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ದೇವರು? ಕಾಣಲ್ಲ. ವಿಶ್ವಾಸ. ಒಬ್ಬನ ಒಳಗಡೆ ವಿಶ್ವಾಸ ಬಂದರೆ ಈ ರೀತಿ ಅನೇಕ ರೀತಿಯ ಬದಲಾವಣೆಗಳನ್ನ ನಮಗೆ ನೋಡಲಿಕ್ಕಾಗತ್ತೆ. ಈ ವಿಶ್ವಾಸ ಇಲ್ಲದವರಿಗೆ, ಅವರಿಗೆ ನೀವು ಎಷ್ಟು ಬೈಬಲ್ ಓದಿ ಅಂದರೂ ಅವ್ರು ಓದಲ್ಲ. ಇನ್ನು ನಿಮ್ಮ ಕಾಟ ತಡಿಲಿಕ್ಕಾಗದೆ ಬೇಕಾದರೆ ಸ್ವಲ್ಪ ಓದ್ಬೋದು, ಒಂದು 4-5 ದಿನ ಎಲ್ಲ ಓದ್ಬೋದು, ಆಮೇಲೆ ಎತ್ತಿ ಬಿಸಾಡ್ತಾರೆ. ಓದಿನೂ ಏನು ಪ್ರಯೋಜನ ಏನೂ ಆಗೋದೂ ಇಲ್ಲ. ಇನ್ನು ಪ್ರಾರ್ಥನೆ ವಿಷಯದಲ್ಲಿ ನೀವು ಕೆಲವು ಟೈಮ್ ಪ್ರಾರ್ಥನೆಗೆ ಬನ್ನಿ ಕೂತ್ಕೊಳ್ಳಿ ಅಂದರೆ ಪ್ರಾರ್ಥನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋದೂ ಇಲ್ಲ, ಪ್ರಾರ್ಥನೆಯಲ್ಲಿ ಇಂಟ್ರೆಸ್ಟೂ ಇಲ್ಲ. ಇನ್ನು ಪ್ರಾರ್ಥನಾ ಕೂಟಗಳಿಗೆ ಬನ್ನಿ ಅಂದರೆ ಅದಕ್ಕೂ ಇಂಟ್ರೆಸ್ಟ್ ಇಲ್ಲ. ವಿಶ್ವಾಸ ಇದ್ದರೆ ನಿಮ್ಮನ್ನು ಯಾರೂ ಕರೆಯೋದೇ ಬೇಡ. ಇವತ್ತು ನಾವು ಎಲ್ಲಾದರೂ ಪ್ರೇಯರ್ ಇದ್ದರೆ ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಬಂದುಬರಬೇಕು, ಫೋರ್ಸ್ ಮಾಡಿ ಕರಿಬೇಕು, ಎಲ್ಲ ಮಾಡಬೇಕು ಅಲ್ವಾ? ಆಗ ಬರ್ತಾರೆ. ಆದರೆ ವಿಶ್ವಾಸ ಇದ್ದರೆ ಹುಡ್ಕೊಂಡು ಹೋಗ್ತಾರೆ. ವಿಶ್ವಾಸ ಇದ್ದವನು ಪ್ರಾರ್ಥನಾ ಕೂಟ ಎಲ್ಲಿದೆ, ಎಲ್ಲಿ ದೇವರ ವಾಕ್ಯದ ಉಪದೇಶ ಇದೆ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ನೀವು ನೋಡಿರ್ಬೋದು, ಕೆಲವು ಕಡೆ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥವರು ಭಾನುವಾರ ಆದರೆ ಕೆಲವೊಂದು ಸಭೆಗಳಿಗೆ ಹೋಗ್ತಾರೆ, ಬೈಬಲೆಲ್ಲ ಹಿಡ್ಕೊಂಡು ವಾಕ್ಯ ಕೇಳಲಿಕ್ಕೋಸ್ಕರ ದೂರ ದೂರ ಹೋಗ್ತಾರೆ. ಕೆಲವು ಕಡೆ ಬಸ್ಸುಗಳು ಇರೋದಿಲ್ಲ, ವಾಹನಗಳು ಹೋಗೋದಿಲ್ಲ, ಅಂಥ ಜಾಗದಲ್ಲೂ ಕೂಡ ವಾಕ್ಯ ಕೇಳಲಿಕ್ಕೋಸ್ಕರ ಒಂದು ಬೈಬಲ್ ಹಿಡ್ಕೊಂಡು ಹೋಗ್ತಾರೆ ಎಷ್ಟೋ ಕಡೆ. ನಮಗಿಲ್ಲೆಲ್ಲ ಫೆಸಿಲಿಟಿ ಇದ್ದರೂ ಹೋಗ್ಲಿಕ್ಕೆ ತುಂಬ ಕಷ್ಟ. ಕಾರಣ ಏನು ಗೊತ್ತಾ? ಅವ್ರ ಒಳಗಡೆ ಏನು ಬಂದಿದೆ? ವಿಶ್ವಾಸ ಬಂದಿದೆ. ಫಸ್ಟ್ ಬರೋದೇ ವಿಶ್ವಾಸ. ರೋಮನರಿಗೆ ಬರೆದ ಪತ್ರಿಕೆ 10:17 ನಾವು ಓದ್ತೀವಿ, ಶುಭ ಸಂದೇಶವನ್ನು ನಿಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ಏನು ಬರುತ್ತಂತೆ? ವಿಶ್ವಾಸ ಬರುತ್ತೆ. ಈ ವಿಶ್ವಾಸ ಹೇಗೆ ಬರುತ್ತೆ? ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮುಖಾಂತರ. ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮುಖಾಂತರ ಈ ಶುಭ ಸಂದೇಶ ಪ್ರಕಟವಾಗುತ್ತೆ. ಈ ಶುಭ ಸಂದೇಶ ಪ್ರಕಟ ಆದಷ್ಟು ಒಬ್ಬ ಮನುಷ್ಯನ ಒಳಗಡೆ ವಿಶ್ವಾಸ ಬರುತ್ತೆ. ಅದರಿಂದನೇ Hebreಯ 12:2 ನಾವು ವಾಕ್ಯ ಕೇಳಿಸ್ಕೊಳ್ತೀವಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ವಿಶ್ವಾಸವನ್ನು ಹುಟ್ಟಿಸುವವರು ಮನುಷ್ಯ ಅಲ್ಲ, ವಿಶ್ವಾಸವನ್ನು ಹುಟ್ಟಿಸುವವರು ಯೇಸು ಸ್ವಾಮಿ.
ಒಬ್ಬ ಮನುಷ್ಯನ ಒಳಗಡೆ ವಿಶ್ವಾಸ ಯಾರು ಹುಟ್ಟಿಸ್ತಾರೆ ಕೇಳಿದರೆ ಯೇಸು ಕ್ರಿಸ್ತರು. ಯಾವುದರ ಮುಖಾಂತರ ವಿಶ್ವಾಸ ಹುಟ್ಟಿಸ್ತಾರೆ? ವಾಕ್ಯದ ಮುಖಾಂತರ, ಶುಭ ಸಂದೇಶದ ಮುಖಾಂತರ. ನೀವು ಮಾಡೋದೇನೂ ಇಲ್ಲ, ಇಲ್ಲಿ ಕುತ್ಕೊಂಡ್ರೆ ಸಾಕು. ಅದು ಕುತ್ಕೊಳ್ಳೋಕೆ ಪಿಶಾಚಿ ಬಿಡಲ್ಲ. ಕುತ್ಕೊಂಡು ವಾಕ್ಯ ಕೇಳಲಿಕ್ಕೆ ಪಿಶಾಚಿ ಬಿಡೋದಿಲ್ಲ ಅನೇಕರನ್ನ. ಯಾಕೆ ಕೇಳಿದರೆ ಅವ್ರು ಕುತ್ಕೊಂಡು ವಾಕ್ಯ ಕೇಳಿದರೆ ಅವ್ರು ವಿಶ್ವಾಸ ಇಡ್ತಾರೆ, ಅವ್ರ ಒಳಗಡೆ ವಿಶ್ವಾಸ ಬರುತ್ತೆ. ಅವ್ರ ವಿಶ್ವಾಸ ಬಂದರೆ ಅವ್ರು ರಕ್ಷಣೆ ಪಡ್ಕೊಳ್ತಾರೆ, ಈ ಹೊಸ ಜನ್ಮ ಪಡ್ಕೊಳ್ತಾರೆ. ಅದನ್ನೇ ಯೋವಾನನ ಬರೆದ ಪತ್ರಿಕೆಯಲ್ಲಿ ನಾವು ಶುಭ ಸಂದೇಶದಲ್ಲಿ ಓದ್ತೀವಿ. ಅಧ್ಯಾಯ 1 ವಾಕ್ಯ 12 ಮತ್ತು 13ನೇ ವಾಕ್ಯ ತೆಗೆಯೋಣ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ, ಅವರಲ್ಲಿ ಏನಿಟ್ಟವರಿಗೆ? ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಎಂಥ ಒಂದು ದೊಡ್ಡ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ವಿಶ್ವಾಸ ಇಟ್ಟವರಿಗೆ. ಶುಭ ಸಂದೇಶವನ್ನು ಆಲಿಸಿ ಕ್ರಿಸ್ತ ಯೇಸುವಿನ ಕುರಿತಾದ ಆ ಬೋಧನೆಯನ್ನು ಆಲಿಸ್ತಾ ಅವರ ಒಳಗಡೆ ವಿಶ್ವಾಸ ಬಂತು. ಹೀಗೆ ಅವರು ವಿಶ್ವಾಸ ಇಟ್ಟರು ಅಂದರೆ ಈಗ ನಾನು ಆಗಲೇ ಹೇಳಿದ ಅದೇನೆ, ವಿಶ್ವಾಸ ಇಡಿ ಅಂದರೆ ಇಡೋಕ್ಕಾಗಲ್ಲ. ಹೆಂಗೆ ಇಡ್ತೀರಾ? ಈಗ ನೀವು ದಾರಿ ಮೇಲೆ ಹೋಗಿ ನಿಂತ್ಕೊಂಡು ನೀವೆಲ್ಲ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಿ, ನಿಮಗೆ ಹೊಸ ಜನ್ಮ ಸಿಗುತ್ತೆ ಅಂದರೆ ಹುಚ್ಚ ಅಂತಾರೆ, ತಲೆ ಕೆಟ್ಟಿದೆ ಅಂತಾರೆ, ಕಲ್ಲು ತಗೊಂಡು ಹೊಡಿತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಹಾಂ, ನೀವು ದಾರಿ ಮೇಲೆ ನಿಂತ್ಕೊಂಡು ನನ್ನಲ್ಲಿ ವಿಶ್ವಾಸ ಇಡಿ ಅಂತ ಯಾರಾದರೂ ನೀವು ಹೇಳಿದರೆ ನಿಮ್ಮ ಮೇಲೆ ವಿಶ್ವಾಸ ಇಡೋಕ್ಕಾಗತ್ತೆ? ಒಬ್ಬರಿಗೆ ನಿಮ್ಮ ಮೇಲೆ ವಿಶ್ವಾಸ ಒಬ್ರಿಗೆ ಬರಬೇಕಾದ್ರೆ ಮೊದಲು ನೀವು ಯಾರು ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು. ನಿಮ್ಮನ್ನು ಒಪ್ಕೊಳ್ಳಿಕ್ಕೆ ಅವ್ರಿಗೆ ಆಗಬೇಕು. ಆಗ ಮಾತ್ರನೇ ನಿಮ್ಮನ್ನು ನಂಬೋದು. ನೀವು ಕೆಲವು ಟೈಮ್ ಕೇಳ್ತೀವಲ್ವ, ನನ್ನ ನಂಬಲ್ವ ನೀನು, ನನ್ನ ಮೇಲೆ ವಿಶ್ವಾಸ ಇಲ್ವಾ? ಈ ಬಿಲ್ಡಪ್ ಎಲ್ಲ ಬೇಡ. ನಿನ್ನ ಮೇಲೆ ವಿಶ್ವಾಸ ಇದ್ದಿದ್ರೆ ಕೊಡ್ತಾ ಇದ್ದ, ಬರ್ತಾ ಇದ್ದ, ಇರ್ತಾ ಇದ್ಲು, ಮಾತಾಡ್ತಾ ಇದ್ದ. ನಿನ್ನ ಮೇಲೆ ವಿಶ್ವಾಸ ಇಲ್ಲದೆ ಇರೋದಕ್ಕೆ ತಾನೇ ಅಂತ ಅದನ್ನು ಯಾಕೆ ಕೇಳ್ತೀಯ? ಕೇಳಿ ಒಂದು ಹೆದರಿಕೆ ಉಂಟು ಮಾಡಿ ಮತ್ತೆ ವಿಶ್ವಾಸ ಇದೆ ಅಂತ ಹೇಳಿಸ್ಕೊಳ್ಳೋದ್ರ ಲಾಭ ಏನಿದೆ? ದೇವರು ಆ ರೀತಿ ಮಾಡಿಲ್ಲ. ವಿಶ್ವಾಸ ಇಡ್ಲಿಕ್ಕೆ ಹೇಳಿದ್ದಾರೆ. ವಿಶ್ವಾಸ ಇಡ್ಲಿಕ್ಕೆ ಹೇಳಿದ ದೇವರು ವಿಶ್ವಾಸನ ತಗೊಳ್ಳಿ ಅಂತಲೂ ಹೇಳಿದ್ದಾರೆ. ಯು ಟೇಕ್ ದ ಫೇತ್ ಆ್ಯಂಡ್ ಗಿವ್ ದ ಫೇತ್. ಫಸ್ಟ್ ಯು ಟೇಕ್, ದೆನ್ ಯು ಕ್ಯಾನ್ ಗಿವ್. ಮೊದಲು ತಗೋಬೇಕು. ತಗೊಳ್ಳೋದೆಲ್ಲಿಂದ? ತಗೊಳ್ಳೋದು ವಾಕ್ಯದಿಂದ, ಶುಭ ಸಂದೇಶದಿಂದ ಈ ವಿಶ್ವಾಸವನ್ನು ನೀವು ತಗೊಳ್ತೀರಿ. ತಗೊಂಡು ನಿಮ್ಮದಲ್ಲ ವಿಶ್ವಾಸ, ಆಯಿತಾ? ನನ್ನ ವಿಶ್ವಾಸ ಅಲ್ಲ, ಯೇಸು ಕ್ರಿಸ್ತನ ವಿಶ್ವಾಸ. ನನ್ನ ವಿಶ್ವಾಸದಿಂದ ರಕ್ಷಣೆ ಸಿಗಲ್ಲ, ಯೇಸು ಕ್ರಿಸ್ತನ ವಿಶ್ವಾಸ. ಫೇತ್ ಆಫ್ ಕ್ರೈಸ್ಟ್ ಜೀಸಸ್, ಫೇತ್ ಆಫ್ ಗಾಡ್, ದೇವರ ವಿಶ್ವಾಸ ಅವ್ರದ್ದು. ಅದಕ್ಕೆ ರಕ್ಷಣೆ ಪೂರ್ತಿ ದೇವ್ರ ಕಾರ್ಯ ಅಂತ ಹೇಳೋದು. ಅದಕ್ಕೇನೆ ವಿಶ್ವಾಸ ಇಟ್ಟಿದ್ದು ನಾನಲ್ವಾ ಬ್ರದರ್ ಅಂತ ಕೇಳ್ತಾರೆ ಕೆಲವರು. ರಕ್ಷಣೆ ಉಚಿತ, ಹೌದು, ಪಾಪಕ್ಷಮೆ ದೇವರು ಕೊಟ್ಟಿದ್ದಾರೆ. ವಿಶ್ವಾಸ ಇಟ್ಟಿದ್ದು ನಾನೇ ಅಲ್ವಾ ಅಂತ. ವಿಶ್ವಾಸ ಕೊಟ್ಟಿದ್ಯಾರು ನಿನಗೆ? ವಿಶ್ವಾಸ ಕೊಟ್ಟಿದ್ಯಾರು ಇಡಲಿಕ್ಕೆ? ನಿನಗೆ ಕೊಡಬೇಕಲ್ಲ ಯಾರಾದರೂ. ಅದೇ ನಾನು ಹೇಳಿ, ದಾರಿ ಮೇಲೆ ಹೋಗೋರು ನೀವು ಹೇಳಿ ನೋಡಿ, ನೀವು ವಿಶ್ವಾಸ ಇಡಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ನೋಡಿ, ಸ್ವರ್ಗಕ್ಕೆ ನಿಮ್ಮನ್ನು ತಕ್ಷಣ ಕಳಿಸ್ತಾರೆ ಅವರು. ಹಾಗೆಲ್ಲ ಆಗಲ್ಲ. ನೀವು ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗ ಅವ್ರ ಒಳಗಡೆ ಏನು ಬರುತ್ತೆ? ವಿಶ್ವಾಸ ಬರುತ್ತೆ. ಈ ವಿಶ್ವಾಸದ ಮುಖಾಂತರ ದೇವರು ಕೊಡುವಂಥ ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ದೇವರ ಮಕ್ಕಳಾಗುವ ಹಕ್ಕು, ಹೊಸ ಜನ್ಮ. ಈ ಹೊಸ ಜನ್ಮ ಪಡ್ಕೊಂಡವರಿಗೆ ಹೊಸ ನಿರೀಕ್ಷೆಗೆ ಇವತ್ತು ಹೋಗಲ್ಲ, ಈ ಹೊಸ ಜನ್ಮದಲ್ಲೇ ಮುಗಿಸ್ಬಿಡೋಣ, ಟೈಮ್ ಆಗಿರೋದ್ರಿಂದ. ಓಕೆ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ಏನು ಹಕ್ಕು ಕೊಟ್ಟರು ನೋಡಿ? ದೊಡ್ಡ ಸೌಭಾಗ್ಯ. ಈ ಪ್ರಪಂಚದಲ್ಲಿ ಒಬ್ಬ ಪಾಪಿಯಾದ ನನ್ನಂಥವನಿಗೆ ಸಿಗಬಹುದಾದ ಅತ್ಯಂತ ದೊಡ್ಡ ಗಿಫ್ಟ್ ಏನು ಕೇಳಿದರೆ ದೇವರ ಮಗನಾಗುವುದು ಹಕ್ಕು. ಅದೊಂದು ಮಹಾ ಕೃಪೆ, ಅದೊಂದು ದೇವರ ಕರುಣೆ. ಅದಕ್ಕೇನೆ ಹೇಳಿದ್ದು, ದೇವರ ಅಪಾರ ಕರುಣೆಯಿಂದ ನಮಗೆ ಈ ಸೌಭಾಗ್ಯ ಸಿಕ್ಕಿದೆ. ನಮಗೆ ಸಿಕ್ಕಿದೆ. ಹೇಗೆ ಸಿಕ್ತು? ದೇವರ ಕರುಣೆ ಅಂತ ಯಾಕೆ ಹೇಳಿದೆ ಅಂದರೆ, ದೇವರು ಯೇಸು ಕ್ರಿಸ್ತನ ಪುನರುತ್ಥಾನಗೊಳಿಸುವುದರ ಮುಖಾಂತರ ನನಗದು ಸಿಕ್ಕಿದ್ದು. ಈಗ ಅದಕ್ಕೆ ಸಂಬಂಧಪಟ್ಟ ಶುಭ ಸಂದೇಶವನ್ನೇ ನಾವು ಆದಿಕಾಂಡದಿಂದ ಬರಬೇಕಾಗಿರೋದು, ಆಲಿಸ್ತಾ. ಅದು ನೀವು ಟೈಮ್ ಸಿಕ್ಕಿದಾಗ ಆಲಿಸ್ಬೇಕು. ಎಲ್ಲಾದರೂ ಹೋಗಿ, ಎಲ್ಲಿ ಹೋಗಬೇಕು ಕೇಳಿದರೆ, ಎಲ್ಲಿ ಸಾರಲಾಗ್ತಾ ಇದೆಯೋ ಅಲ್ಲೆಲ್ಲ ಹೋಗಿ.
ನನಗೆ ಗೊತ್ತಿಲ್ಲ ಎಲ್ಲಿ ಅಂತ. ಇವತ್ತು ಅನೇಕ ಕಡೆಗಳಲ್ಲಿ ಶುಭ ಸಂದೇಶ ಸಾರಲಾಗ್ತಾ ಇದೆ. ನೀವು ಹೋಗಿರಿ, ಹೋಗಿ ಶುಭ ಸಂದೇಶವನ್ನು ಆಲಿಸಿರಿ. ಅಥವಾ ಆಸೆ ಪಡಿ, ದೇವರೇ ನನಗೆ ಶುಭ ಸಂದೇಶ ಬೇಕು, ನನಗೊಂದು ಹೊಸ ಜನ್ಮ ಬೇಕು, ಈ ಹಾಳಾದ ಜನ್ಮ ಬೇಡ, ಈ ಜನ್ಮದಲ್ಲಿ ನಾನಿದ್ದು ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಒಂದು ಪ್ರಾಣಿ ಜೀವನ, ಪ್ರಾಣಿ ಹೇಗೆ ಬದುಕುತ್ತೋ ಸಾಕು ಪ್ರಾಣಿಗಳು, ಹಾಗೆ ನನ್ನನ್ನು ಯಾರೋ ಸಾಕಿದ್ರು ಬೆಳೆಸಿದ್ರು, ನಾನು ಸಾಕಿ ಬೆಳೆದೆ ಒಂದು ಪ್ರಾಣಿ ಥರ ಅಷ್ಟೇ. ಆಮೇಲೆ ಅದು ಸತ್ತೋಯ್ತು, ನಾನು ಸತ್ತೋದೆ, ಕೋರ್ಸ್ ಕಂಪ್ಲೀಟೆಡ್, ಮುಗೀತು. ಒಂದಿಷ್ಟು ಸಾಧನೆ ಮಾಡ್ದಂಗೆ ಆಯ್ತು ಅಷ್ಟೇ, ಅದು ಇದು ಪ್ರಪಂಚದಲ್ಲಿ. ಆದರೆ ಇದು ಯಾವುದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ, ದೇವರ ಸಂಬಂಧಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಆ ಸಂಬಂಧಕ್ಕೆ ಹೋಗಬೇಕಾದ್ರೆ, ಆ ಸ್ವರ್ಗ ರಾಜ್ಯಕ್ಕೆ ಹೋಗಬೇಕಾದ್ರೆ ಈ ಜನ್ಮ ಬೇಕು ನಮಗೆ. ಈ ಹೊಸ ಜನ್ಮ ಪಡೆದವ್ರಿಗೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕಾಗುತ್ತೆ. ಕ್ರಿಶ್ಚಿಯನ್ಸ್ಗೆ ಅಂತ ನಾನು ಹೇಳೋದಿಲ್ಲ, ಹೊಸ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ, ಯೇಸು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸುವುದರ ಮೂಲಕ, ಬೇರೆ ಯಾವುದರಿಂದನೂ ಅಲ್ಲ. ಅದರಿಂದನೇ ನಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ಅಡಿಪಾಯ, ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಫೇತ್ ಈಸ್ ದ ರೆಸರಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಆ ಪುನರುತ್ಥಾನವಾಗಿದೆ ನಮ್ಮ ಕ್ರೈಸ್ತ ವಿಶ್ವಾಸದ ಅಡಿಪಾಯ. ಇದು ಸರಿಯಾಗಿ ಬೀಳದೇ ಇದ್ದರೆ, ಈ ಅಡಿಪಾಯ ಸರಿಯಾಗಿ ನಮ್ಮ ಹೃದಯದೊಳಗಡೆ ಮನವರಿಕೆ ಆಗದೇ ಇದ್ದರೆ, ಅರ್ಥ ಆಗದೇ ಇದ್ದರೆ, ಗ್ರಹಿಕೆ ಆಗದೇ ಇದ್ದರೆ ನಮ್ಮ ಕ್ರೈಸ್ತ ಜೀವನ ಉದುರು ಬಿದ್ದು ಹೋಗುತ್ತೆ. ನಾವು ಕ್ರೈಸ್ತರೇ ಆದರೆ ಎಲ್ಲಿ ಉದುರು ಬೀಳ್ತೀವೋ ಗೊತ್ತಿಲ್ಲ, ಯಾಕೆಂದರೆ ಅಡಿಪಾಯ ಸರಿ ಇಲ್ಲ. ಬಂಡೆ ಮೇಲೆ ಕಟ್ಟಿದ ಮನೆ ಉದುರು ಬೀಳೋದಿಲ್ಲ. ಓಕೆ, ಅಂಥವರ ಜನ್ಮವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ. ಯಾರಿಂದ ಆದದ್ದು? ಯಾರಿಂದ ಆದದ್ದು? ದೇವರಿಂದನೇ ಆಗಿದ್ದಂತೆ ಜನ್ಮ. ಹಾಗಾದರೆ ಈಗ ಮೊದಲು ಆಗಿದ್ದ ಜನ್ಮ ಯಾರಿಂದ ಆಗಿದ್ದು? ಈಗ ನಾವು ಹುಟ್ಟಿದ್ದೀವಲ್ವ, ಈ ಶರೀರದಲ್ಲಿ ನಾವು ಬದುಕಿದ್ದೀವಿ, ಇದು ಯಾರಿಂದ ಆಗಿದ್ದು? ಇದು ಮನುಷ್ಯರಿಂದ ಆಗಿದ್ದು. ಇದು ಮನುಷ್ಯರಿಂದ ಆಗಿದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಜನ್ಮ ಇದೆ, ಅದು ದೇವರಿಂದ ಆಗುವಂಥ ಜನ್ಮ. ಶುಭ ಸಂದೇಶದ ಮುಖಾಂತರ ಶುಭ ಸಂದೇಶವನ್ನು ಆಲಿಸುವಾಗ ನಮ್ಮೊಳಗಡೆ ದೇವರು ವಿಶ್ವಾಸವನ್ನು ಕೊಟ್ಟು, ವಿಶ್ವಾಸದ ಮುಖಾಂತರ ಪಡೆದುಕೊಳ್ಳಬಹುದಾದ ಒಂದು ಆತ್ಮೀಕವಾದ ಜನ್ಮ, ಸ್ಪಿರಿಚುವಲ್ ಬರ್ತ್ ಅಂತ ಹೇಳ್ತೀವಿ. ಆತ್ಮೀಕವಾದ ಜನ್ಮ, ಫಿಸಿಕಲ್ ಅಲ್ಲ, ಆತ್ಮಿಕವಾದ ಜನ್ಮ. ಇದು ಮನುಷ್ಯ ಇಚ್ಛೆ ಪಟ್ಟಿದ್ದರಿಂದ ಅಲ್ಲ, ರಕ್ತ ಮಾಂಸದಿಂದ ಅಲ್ಲ, ಮನುಷ್ಯನ ಇಚ್ಛೆಯಿಂದ ಅಲ್ಲ, ಸ್ವಾಭಾವಿಕವಾದ ಇಚ್ಛೆಯಿಂದ ಅಲ್ಲ, ಯಾವುದರಿಂದನೂ ಅಲ್ಲ. ಇದು ದೇವರ ಇಚ್ಛೆ ಪ್ರಕಾರ ದೇವರು ನಮ್ಮಲ್ಲಿ ಮಾಡುವಂಥ ಒಂದು ದೊಡ್ಡ ಅದ್ಭುತ ಕಾರ್ಯವಾಗಿದೆ ಈ ಹೊಸ ಜನ್ಮ. ಬಟ್ ದೇವರು ಈ ಕಾರ್ಯ ಮಾಡೋದು ತಮ್ಮ ವಾಕ್ಯದ ಮುಖಾಂತರ, ಥ್ರೂ ಹಿಸ್ ವರ್ಡ್. ವಾಕ್ಯ ಉಂಟಾದವುಗಳಲ್ಲಿ ಯಾವುದೂ ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ಎಲ್ಲ ಆದದ್ದು ದಿವ್ಯವಾಣಿ, ಆ ವಾಕ್ಯ, ಆ ವಚನ, ಆ ಶುಭ ಸಂದೇಶದ ಮೂಲಕ. ವಾಕ್ಯ ಮಾಂಸ ಧರಿಸಿ ಮನುಷ್ಯನಾಯಿತು. ಅದೇ ವಾಕ್ಯ ನಮಗೆ ಸಾರಲ್ಪಟ್ಟಾಗ, ಈ ಮಾಂಸ ಧರಿಸಿರುವ ನಮ್ಮೊಳಗಡೆ ಈ ವಾಕ್ಯ ಬಿದ್ದಾಗ ಏನಾಗುತ್ತೆ? ಜೀವ ಬರುತ್ತೆ, ಹೊಸ ಜನ್ಮ ಬರುತ್ತೆ. ಅದೊಂದು ದೊಡ್ಡ ಅದ್ಭುತ, ಇದೊಂದು ರಹಸ್ಯ ಕೂಡ, ಮಿಸ್ಟ್ರಿ. ಆದರೆ ಇದು ಹೇಗಾಗುತ್ತೆ ಕೇಳಿದರೆ ಮನುಷ್ಯ ಬುದ್ಧಿಗೆ ಇದು ಗ್ರಹಿಕೆ ಆಗೋದಿಲ್ಲ. ಆದರೆ ಇದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಈಗ ಸಿಹಿ ಹೇಗಿರುತ್ತೆ ಕೇಳಿದರೆ ಸಿಹಿ ತಿಂದವನಿಗೆ ಮಾತ್ರ ಗೊತ್ತು. ಕಹಿ ಹೇಗಿರುತ್ತೆ ಕೇಳಿದರೆ ಕಹಿಯಾಗಿದ್ದು ಏನಾದರೂ ತಿಂದವನಿಗೆ ಮಾತ್ರ ಅದರ ಟೇಸ್ಟ್ ಗೊತ್ತು. ಅದು ಹೇಗಿರುತ್ತೆ ವಿವರಿಸ್ಲಿಕ್ಕೆ ಹೇಗಾಗುತ್ತೆ? ವಿವರಿಸ್ಲಿಕ್ಕಾಗೋದಿಲ್ಲ. ಸಿಹಿ ಹೇಗಿರುತ್ತೆ ಅಂತ ಗೊತ್ತಾಗಬೇಕಾದ್ರೆ ಸಕ್ಕರೆ ಅಥವಾ ಸಿಹಿ ಇರೋದೇನಾದರೂ ಕೊಟ್ಟಬೇಕು, ಆವಾಗ ತಿಂತಾರೆ. ಆಗ ಸಿಹಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಅವನು ತುಂಬ ಸಿಹಿಯಾಗಿದೆ ಚಾಕ್ಲೇಟ್ ಅಂತ ಹೇಳ್ತಾನೆ. ಸಿಹಿ ಹೇಗಿದೆ ಹೇಳು ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ. ಹಾಗೆಯೇ ಈ ಹೊಸ ಜನ್ಮ ಪಡೆದ ಮೇಲೆ ನಿಮಗೆ ಆಗುವಂಥ ಆ ನೂತನ ಅನುಭವ ಇದೆಯಲ್ವಾ, ಅದು ಏನು ಅನ್ನೋದು ಹೇಳಲಿಕ್ಕಾಗಲ್ಲ, ಆದರೆ ಜೀವಿಸ್ಲಿಕ್ಕಾಗುತ್ತೆ, ಬದುಕಲಿಕ್ಕಾಗುತ್ತೆ. ನಿಮಗೆ ಹೊಸ ನಿರೀಕ್ಷೆ ಇರುತ್ತೆ. ಈ ಹೊಸ ನಿರೀಕ್ಷೆಯಲ್ಲಿ ನೀವು ಬದುಕ್ತೀರಿ. ಆ ಜೀವನನೇ ನಿಜವಾದ ಕ್ರೈಸ್ತ ಜೀವನ. ಅಂಥ ಒಂದು ಜೀವನವನ್ನು ಜೀವಿಸೋರು ಭಾಗ್ಯವಂತರಾಯ್ತಾ? ನಿಮ್ಮಲ್ಲಿ ಯಾರಾದರೂ ಆ ಥರ ಜೀವನ ಜೀವಿಸ್ತಾ ಇದ್ದರೆ ನಿಜವಾಗಲೂ ನೀವು ಭಾಗ್ಯವಂತರು. ನೀವು ಮರಣವನ್ನು ಆಲ್ರೆಡಿ ಜಯಿಸಿಬಿಟ್ಟಿದ್ದೀರಿ. ಮಿಕ್ಕವರು ನಿರ್ಭಾಗ್ಯರು. ನೀವು ಭಾಗ್ಯವಂತರಾಗಲಿಕ್ಕೆ ಕರೆ ದೇವರು ಕೊಡ್ತಾ ಇದ್ದಾರೆ, ಅವಕಾಶ ದೇವರು ಕೊಡ್ತಾ ಇದ್ದಾರೆ. ಸಾಯೋದ್ರೊಳಗಡೆ ಮಾತ್ರ ಅವಕಾಶ, ಸತ್ತ ನಂತರ ಅವಕಾಶ ಇಲ್ಲ. ಆದ್ದರಿಂದ ಎಲ್ಲರೂ ಭಾಗ್ಯವಂತರಾಗಬೇಕು ಅನ್ನೋದೇ ದೇವರ ಚಿತ್ತ. ಪ್ರೈಸ್ ದ ಲಾರ್ಡ್. ಇದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ.
ಅಪ್ಪ ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತನನ್ನು ಪುನರುತ್ಥಾನಗೊಳಿಸುವುದರ ಮೂಲಕ ನಮಗೆ ಒಂದು ಹೊಸ ಜೀವ, ಹೊಸ ಒಂದು ಜನ್ಮವನ್ನು ನೀವು ಕೊಟ್ಟು, ಜೀವಂತ ನಿರೀಕ್ಷೆಯನ್ನು ಕೊಟ್ಟು, ಎಲ್ಲ ಕೇಡಿನಿಂದಲೂ ಕೇಡಿಗನಿಂದಲೂ ನಮ್ಮನ್ನು ಕಾಪಾಡಿ ಅಂತಿಮ ಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಆ ಜೀವೋದ್ಧಾರ ನಮಗೆ ಲಭಿಸುವಂತೆ ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ ಅಪ್ಪ. ಈ ಕೃಪೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ಸೌಭಾಗ್ಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮ್ಮಲ್ಲಿದ್ದಂಥ ಮೃತ್ಯು ಶಕ್ತಿಯನ್ನು ಯೇಸುವೆ ಶಿಲುಬೆ ಮರಣದ ಮುಖಾಂತರ ಸೆರೆ ಹಿಡಿದು ಅದನ್ನು ನಾಶಪಡಿಸಿ ಪುನರುತ್ಥಾನದ ಮುಖಾಂತರವಾಗಿ ಜಯಗಳಿಸಿ ನಮಗೆ ಆ ಜಯವನ್ನು ತಂದುಕೊಟ್ಟು ಆ ಜಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಆ ಶಿಲುಬೆಯ ವಿಜಯೋತ್ಸವದಲ್ಲಿ ನಮ್ಮನ್ನು ಕೂಡ ನೀವು ಭಾಗಿಗಳನ್ನಾಗಿ ಮಾಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಪಿತನೆಯಿಂದ ಆಲಿಸಿದಂಥ ಈ ಸಂದೇಶದ ಮುಖಾಂತರವಾಗಿ ಪ್ರತಿಯೊಬ್ಬರ ವಿಶ್ವಾಸ ಬಲಗೊಳ್ಳಲಿ, ದೃಢಗೊಳ್ಳಲಿ. ಕೇಡಿನಿಂದಲೂ ಕೇಡಿಗನಿಂದಲೂ ಕಾಪಾಡಿ ಕೊನೆಯವರೆಗೂ ಸ್ಥಿರವಾಗಿ ನೀವು ನಿಲ್ಲಿಸ್ತೇನೆ ಎಂಬಂಥ ಆ ವಾಗ್ದಾನ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಹೊಸ ಭರವಸೆಯನ್ನು ಉಂಟು ಮಾಡಲಿ ಅಪ್ಪ, ಒಂದು ಧೈರ್ಯವನ್ನು ಉಂಟು ಮಾಡಲಿ ಅಪ್ಪ. ಕ್ರಿಸ್ತಿಯ ಜೀವಿತವನ್ನು ನೀವು ಕೊಟ್ಟಂಥ ವಿಶ್ವಾಸ ಜೀವಿತವನ್ನು ಕೊನೆಯವರೆಗೂ ಕಾಪಾಡಿಕೊಂಡು ವಿಶ್ವಾಸದ ಹೋರಾಟವನ್ನು ಮಾಡುತ್ತಾ ಜಯಶಾಲಿಗಳಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ.